ಹಲೋ ಗೆಳೆಯರಿ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು 10 ಜೂನ್ 2020 ಹಿಂದೂ ನ್ಯೂಸ್ ಪೇಪರಿನ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ತಮ್ಮ ಆನ್ಲೈನ್ ಲೈವ್ ಜನರಲ್ ಸ್ಟಡೀಸ್ ಪ್ರಿಲಿಮ್ಸ್ ಹಾಗೂ ಮೇನ್ಸ್ 2021 ಬ್ಯಾಚಿನ ಅಡ್ಮಿಷನ್ಸನ್ನು ಶುರು ಮಾಡಲಾಗಿದೆ. ಈಗ ವಿದ್ಯಾರ್ಥಿಗಳು ಯಾರ್ಯಾರು ತಮ್ಮ ಎಂಜಿನಿಯರಿಂಗ್ ಅಥವಾ ಬೇರೆ ಗ್ರ್ಯಾಜುಯೇಷನನ್ನು ಮುಗಿಸಿ ಮುಂದಿನ 2021 UPSC ಪರೀಕ್ಷೆಯನ್ನು ತಗೊಳ್ಳುವ ಆಸಕ್ತಿಯನ್ನು ಹೊಂದಿಕೊಂಡಿದ್ದಾರೋ ಅವರು ಈ ಕೋರ್ಸಿಗೆ ಜಾಯಿನ್ ಆಗಬಹುದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ ಏನು ಅಂದರೆ, ಲಾ ಎಕ್ಸಲೆನ್ಸ್ IAS ತಮ್ಮ ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಬ್ಯಾಚನ್ನು 3 ಭಾಗಗಳಲ್ಲಿ ವಿಂಗಡಿಸ್ಕೊತದೆ. ಒಂದು ಫೌಂಡೇಶನ್ ಕೋರ್ಸ್ ಅಂತ ಹೇಳಿ. ಈ ಫೌಂಡೇಶನ್ ಕೋರ್ಸಲ್ಲಿ ನಿಮಗೆ NCERT ಬುಕ್ಸ್ನ ವೀಡಿಯೋಸನ್ನು ಪ್ರೊವೈಡ್ ಮಾಡಲಾಗುವುದು. ಹಾಗೆ PCM ಕ್ಲಾಸ್ ರೂಮ್ ಪ್ರೋಗ್ರಾಮ್, ಇದು ಸುಮಾರು 8 ತಿಂಗಳು ನಡೆಯುತ್ತದೆ. ಇದಾದ ನಂತರ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್, ನಿಮಗೆ ಆಗಿರುವಂತಹ ಎಲ್ಲ ಕ್ಲಾಸಸ್ಸಿನ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಸಹ ಈ ಕೋರ್ಸ್ ಒಳಗಡೆ ಇರ್ತದೆ. ಅದರ ಜೊತೆಯಲ್ಲಿ ಲಾಸ್ಟಲ್ಲಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಹಾಗೂ ಮೇನ್ಸ್ ಟೆಸ್ಟ್ ಸೀರೀಸ್. ಸೊ ಇದು ಒಟ್ಟಾರೆ ಸಿಗುವ ಒಂದು ಪ್ಯಾಕೇಜ್. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಫೌಂಡೇಶನಿಂದ ಹಿಡಿದು ಈ ಪರೀಕ್ಷೆಗೆ ಬೇಕಾಗಿರುವಂತಹ ಟೆಸ್ಟ್ ಸೀರೀಸ್ ಒಳಗೆ ಎಲ್ಲ ಮಾಹಿತಿಗಳು ಹಾಗೂ ಎಲ್ಲ ಸ್ಟೇಜಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹಾಗೂ ಸುಗಮವಾಗಿ ಈಸಿಯಾಗಿ ಅವರು ಈ ಪರೀಕ್ಷೆಗೆ ತಯಾರಿ ನಡೆಸುವ ಸಾಧ್ಯತೆಗಳಾಗುತ್ತವಂತೆ. ಹಾಗೆ ಇಲ್ಲಿ ಲಾ ಎಕ್ಸಲೆನ್ಸಿನ ವಿವಿಧ ಬ್ರಾಂಚ್ಗಳನ್ನು ನಂಬರ್ಗಳನ್ನು ಸಹ ಕೊಡಲಾಗಿದೆ. ಹೈದರಾಬಾದ್ ಅಶೋಕ್ ನಗರ್, ಹೈದರಾಬಾದ್ ಮಾದಾಪುರ್, ಶ್ರೀ ಗಾಯತ್ರಿ ರೆಸಿಡೆನ್ಷಿಯಲ್ ಕ್ಯಾಂಪಸ್, ಬೆಂಗಳೂರು ಚಂದ್ರ ಲೇಔಟ್. ಇಂದು ನಾವು ಸಂಜುಕ್ತಾ ಪರಶಾರ್, ಅಸ್ಸಾಮಿನ ಐರನ್ ಲೇಡಿ ಅಂತಲೇ ಹೆಸರಾಂತ ಆಗಿರುವಂತಹ ಇಂಡಿಯನ್ ಪೊಲೀಸ್ ಸರ್ವಿಸ್ IPS ಆಫೀಸರ್. ಇವರು 2006ರಲ್ಲಿ UPSC ಎಕ್ಸಾಮನ್ನು ಕ್ಲಿಯರ್ ಮಾಡಿ IPS ಆಗಿ ಸೆಲೆಕ್ಟ್ ಆಗಿ ಅಸ್ಸಾಂ ಕ್ಯಾಡ್ರೆಯಲ್ಲಿ ಅಪಾಯಿಂಟ್ ಆಗಿರ್ತಾರೆ. ಹಾಗೂ ಅವರು ಪ್ರಸ್ತುತ 2017ರಿಂದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಅಸ್ಸಾಮಿನಲ್ಲಿ ಪೋಸ್ಟಿಂಗ್ ಆದಾಗ ಸುಮಾರು 15 ತಿಂಗಳ ಒಳಗೆ 16 ಉಗ್ರವಾದಿಗಳನ್ನು ಗುಂಡು ಹೊಡೆದು ಸಾಯಿಸಿದರು. ಅದರ ಜೊತೆಯಲ್ಲಿ ಎಷ್ಟೋ ಜನ ಉಗ್ರವಾದಿಗಳನ್ನು ಇವರು ಅರೆಸ್ಟ್ ಮಾಡಿರುತ್ತಾರೆ. ಇವರು ಹೆಸರು ಮಾಡಿಕೊಂಡ ಅಥವಾ ಇವರು ಹೆಸರಾಗಲು ಸಾಧ್ಯವಾಗಿದ್ದು ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ ಇರುವಂತಹ ಮಹಿಳೆ ಪೊಲೀಸ್ ಆಫೀಸರ್ಗಳು ಕೂಡ ತಮ್ಮ ಯುಕ್ತಿಯಿಂದ ಹಾಗೂ ಧೈರ್ಯದಿಂದ ಎಷ್ಟೋ ದೊಡ್ಡ ಕೇಸ್ಗಳನ್ನು ಸಾಲ್ವ್ ಮಾಡಿರುವುದಕ್ಕೆ ಇವರು ಉದಾಹರಣೆಯಾಗಿದ್ದಾರೆ. ಹಾಗೆ ಈ ಪೇಟ್ರಿಯಾರ್ಕಿಯಲ್ ಸೊಸೈಟಿಯಲ್ಲಿ ಹೆಣ್ಣು ಮಕ್ಕಳ ವಿರುದ್ಧ ಅಥವಾ ಹೆಣ್ಣು ಮಕ್ಕಳ ಬಗ್ಗೆ ಇರುವಂತಹ ಆಲೋಚನೆಗಳನ್ನು ಹೊಡೆದೋಡಿಸಲು ಸಂಜುಕ್ತಾ ಪರಶಾರ್ ಒಂದು ಉದಾಹರಣೆಯಾಗಿ ಹೊರಹೊಮ್ಮುತ್ತಿದ್ದಾರೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಡೈಲಿ ಎಡಿಟೋರಿಯಲ್ ನ್ಯೂಸ್ ಅನಾಲಿಸಿಸಲ್ಲಿ 4 ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ ಹಾಗೂ ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸಲ್ಲಿ 4 ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಎಡಿಷನ್ ವೈಸ್ ಪೇಜ್ ನಂಬರ್ಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ಈ ಪೇಜ್ ನಂಬರ್ಗಳಲ್ಲಿ ನೀವು ಅದಕ್ಕೆ ಸಂಬಂಧಿತ ಆರ್ಟಿಕಲ್ಸ್ಗಳನ್ನು ಪಡೆಯಬಹುದು. ತಮಗೆ ಯಾವುದಾದರೂ ನೋಟ್ಸ್ PDF ಫಾರ್ಮ್ಯಾಟಲ್ಲಿ ಬೇಕಾದಲ್ಲಿ ಫ್ರೀ ಲಾ ಎಕ್ಸಲೆನ್ಸ್ ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಝನ್ನು ಸಹ ನೀವು ಪ್ರತಿದಿನ 9:00 ಲಿಂಕ್ನಲ್ಲಿ ಬರೆಯಬಹುದು. ಹಾಗೆ ಈ ಚಾನಲಿಗೆ ನೀವು ಟೆಲಿಗ್ರಾಮಲ್ಲಿ ಆ್ಯಡ್ ಆಗಿದ್ದಲ್ಲಿ ತಮಗೆ ಡೈಲಿ ಹಾಗೂ ಮಂತ್ಲಿ ಕರೆಂಟ್ ಅಫೇರ್ಸ್, UPSC ಮೆಟೀರಿಯಲ್ಸ್ ಹಾಗೂ UPSC ರಿಲೇಟೆಡ್ ವಿಡಿಯೋಸ್, ಟೆಸ್ಟ್ ಸೀರೀಸ್ ತಮಗೆ ಈಸಿಯಾಗಿ ಸಿಗಲಿದೆ. ಸೊ ಈ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆಗಿ. ಇಂದಿನ ಮೊದಲನೇ ಆರ್ಟಿಕಲ್ ದ ಅನಾಟಮಿ ಆಫ್ ಆ್ಯಂಟಿ ಬ್ಲ್ಯಾಕ್ ರೇಸಿಸಮ್. ಸೊ ಈ ರೇಸಿಸಮ್ ಅನ್ನೋ ಪದವನ್ನು ನಾವು ವರ್ಣಭೇದಕ್ಕೆ ಸಮನಾನಾಮಸಾಗಿ ಯೂಸ್ ಮಾಡ್ತೀವಿ. ಸೊ ಈ ಆರ್ಟಿಕಲ್ ಈಗಷ್ಟೇ US ನಾವು ನೋಡಿರೋದ ಹಾಗೆ ಜಾರ್ಜ್ ಫ್ಲೋಯ್ಡ್ ಎಂಬ ವ್ಯಕ್ತಿಯನ್ನು ಪೊಲೀಸರು ಮಾಡಿರುವಂತಹ ದೌರ್ಜನ್ಯದಿಂದಾಗಿ ಅವನು ಮೃತಪಟ್ಟಿರುತ್ತಾನೆ. ಸೊ ಅದರ ವಿರುದ್ಧವಾಗಿ USA ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಸ್ಟೇಟ್ಸ್ ಅಂತ ಏನು ಕರಿತೀವಿ, ಅಲ್ಲಿ ನಡೆಯುತ್ತಿರುವಂತಹ ರೈಟ್ಸನ್ನು ಸಂಬಂಧಿಸಿ ಈ ಆರ್ಟಿಕಲನ್ನು ಬರೆಯಲಾಗಿದೆ. ಈ ಆರ್ಟಿಕಲ್ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ಕರೆಂಟ್ ಈವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಹಾಗೂ ಮೇನ್ಸಿಗೆ ನೋಡಿದಾಗ GS ಪೇಪರ್ 1ನಲ್ಲಿ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ, ಡೈವರ್ಸಿಟಿ ಆಫ್ ಇಂಡಿಯಾದಲ್ಲಿ ನಮಗೆ ಇಲ್ಲಿ ಕೊಟ್ಟಿರುವ ಮಾಹಿತಿ ಉಪಕಾರಿಯಾಗುತ್ತದೆ. ಹಾಗೂ ಈ ಆರ್ಟಿಕಲ್ನಿಂದಾಗಿ ನಾವು ಯಾವ ರೀತಿ ರೇಸಿಸಮ್ ಅಥವಾ ವರ್ಣಭೇದತೆಯ ಫಂಕ್ಷನ್ಸ್ ಯಾವ ರೀತಿ ನಡೆಯುತ್ತದೆ ಹಾಗೂ ಹೇಗೆ ಇದನ್ನು ಹ್ಯಾಂಡಲ್ ಮಾಡಿ ನಾವು ಇದನ್ನು ಹೊಡೆದೊಡಿಸಬಹುದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ನಾವು ಓದಲಿದ್ದೇವೆ.
ಈ ಆರ್ಟಿಕಲ್ನಲ್ಲಿ ನಾವು ಈಗ ಸದ್ಯಕ್ಕೆ USA ನಡೆದಿರುವಂತಹ ಒಬ್ಬ ಪೊಲೀಸ್ ಆಫೀಸರ್ ಒಬ್ಬ ಸಾಮಾನ್ಯ ಜಾರ್ಜ್ ಫ್ಲಾಯ್ಡ್ ಅನ್ನೋ ವ್ಯಕ್ತಿ ಮೇಲೆ ಮಾಡಿರುವ ದೌರ್ಜನ್ಯದಿಂದ ಆದಂತಹ ಮರಣದಿಂದಾಗಿ USA ಬೇರೆ ಬೇರೆ ಭಾಗಗಳಲ್ಲಿ ನಡೆಯುತ್ತಿರುವಂತಹ ರೈಟ್ಸ್ಗಳಿಗೆ ಸಂಬಂಧಪಟ್ಟ ಆರ್ಟಿಕಲ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ವಿಶೇಷವಾಗಿ ವರ್ಣಭೇದದ ಬಗ್ಗೆ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ವರ್ಣಭೇದ ಎಂದರೇನು ಹಾಗೂ ವರ್ಣಭೇದದಿಂದ ಆಗುವಂತಹ ಸಮಸ್ಯೆಗಳು ಏನು, ವರ್ಣಭೇದ ಯಾವ ರೀತಿಯಲ್ಲಿ ಸಮಾಜಕ್ಕೆ ಆಘಾತವನ್ನು ಅಥವಾ ಪ್ರಾಬ್ಲಮ್ಸನ್ನು ಸೃಷ್ಟಿ ಮಾಡ್ತಾ ಇದೆ, ಆ್ಯಂಡ್ ಆ ವರ್ಣಭೇದನ ಹೊಡೆದಾಡಿಸಲು ಸಮಾಜದಿಂದ ಯಾವ ರೀತಿಯ ಕ್ರಮಗಳು ತಗೊಳ್ಳುವ ಅವಶ್ಯಕತೆ ಇದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಓದಲಿದ್ದೇವೆ. ಹಾಗಾದರೆ ಈ ಆರ್ಟಿಕಲ್ನಲ್ಲಿ ಮೊದಲಿಗೆ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, USA ಬಹಳಷ್ಟು ಕ್ಷೇತ್ರಗಳಲ್ಲಿ ಅಥವಾ ಬಹಳಷ್ಟು ಹಳೆಯ ಸಮಯದಿಂದಲೂ ಹೆಚ್ಚಿನ ಹೋರಾಟಗಳು ವರ್ಣಭೇದದ ನೀತಿಯ ಬಗ್ಗೆ ನಡೆದಿವೆ. ಆದರೂ ಅದಕ್ಕೆ ಉದಾಹರಣೆಯಾಗಿ ಸಿವಿಲ್ ವಾರ್ ಕೂಡ ಸ್ಲೇವರಿ ವಿರುದ್ಧ ನಡೆದಿತ್ತು, ಸಿವಿಲ್ ರೈಟ್ಸ್ ಮೂಮೆಂಟ್ಸ್ ಏನು ನಡೆದಿತ್ತು, ಡಿಗ್ನಿಟಿ ಹಾಗೂ ಈಕ್ವಾಲಿಟಿ ಬಗ್ಗೆ, ಹಾಗೂ ಸಿಸ್ಟಮಿಕ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ವೈಲೆನ್ಸ್ ಅಗೇನ್ಸ್ಟ್ ಬ್ಲ್ಯಾಕ್ ಅನ್ನೋದು ಒಂದು ಏನು ಮಸೂದೆ ಇದೆ. ಈ ತರಹದ ಒಂದಿಷ್ಟು ಕ್ರಮಗಳನ್ನು ತಗೊಂಡರೂ ಸಹ ಇವತ್ತಿನವರೆಗೂ USA ಸಮಾಜದಲ್ಲಿ ಅಥವಾ USA ನಾವು ವರ್ಣಭೇದತೆಯನ್ನು ಕಾಣ್ತಾ ಇದ್ದೀವಿ ಅಂದರೆ ಇದು ತುಂಬ ಖಂಡನೀಯ ಅನ್ನೋದು ಈ ಆರ್ಟಿಕಲ್ನಲ್ಲಿ ಹೇಳಲಾಗಿದೆ. ಅದರ ಜೊತೆಯಲ್ಲಿ ರೇಸಿಸಮ್ ಅಥವಾ ವರ್ಣಭೇದ ಅನ್ನೋದು ಬರೀ ಒಬ್ಬ ಮನುಷ್ಯನ ಚರ್ಮದ ಕಲರಿಗೆ ಸಂಬಂಧಪಟ್ಟದ್ದು ಅನ್ನೋದು ತಪ್ಪು ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ಉದಾಹರಣೆಯಾಗಿ ಭಾರತದ ಎಪಿಕ್ ಅಂತ ಏನು ಕರಿತೀವಿ, ಅಂದರೆ ಕೃಷ್ಣನ ಬಣ್ಣ ಏನಾಗಿತ್ತು ಶ್ಯಾಮವರ್ಣ ಅನ್ನೋದು, ಅಥವಾ ಡಾರ್ಕ್ ಸ್ಕಿನ್ ಅಂತ ಏನು ಕರಿತೀವಿ, ಈ ಒಂದು ಚರ್ಮದ ಬಣ್ಣದಿಂದ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ರೇಸಿಸಮ್ ಅಥವಾ ರೇಸ್ ಅಂತ ಕರೆಯಲು ಸಾಧ್ಯವಿಲ್ಲ. ಒಂದು ರೇಸ್ ಅನ್ನೋದು ಒಂದು ಬಾಡಿಲಿ ಫೀಚರ್ಸ್ ಅಥವಾ ಒಂದು ದೈಹಿಕ ಫೀಚರ್ಸ್ಗಳ ಬಗ್ಗೆ ಏನು ಮಾತಾಡ್ತೀವಿ, ಕಲರ್ ಆಗಿರ್ಬೋದು, ಶೇಪ್ ಆಫ್ ನೋಸ್ ಅಥವಾ ಅವನ ಮೂಗಿನ ಶೇಪ್ ಆಗಿರ್ಬೋದು, ಕಣ್ಣಾಗಿರ್ಬೋದು, ಲಿಪ್ಸ್ ಆಗಿರ್ಬೋದು, ತುಟಿ ಆಗಿರ್ಬೋದು. ಸೊ ಈ ತರಹದ ಬೇರೆ ಬೇರೆ ಫೀಚರ್ಸ್ಗಳು ಏನಿರ್ತಾವೆ ಮನುಷ್ಯನಲ್ಲಿ, ಆ ಎಲ್ಲ ಫೀಚರ್ಸ್ಗಳು ಏನಾದರೂ ಜನ್ರೇಷನಿಂದ ಜನ್ರೇಷನಿಗೆ ಟ್ರಾನ್ಸ್ಫರ್ ಆಗ್ತಾವೋ ಅವು ಅಥವಾ ಕಾಮನ್ ಬಯೋಲಾಜಿಕಲ್ ಡಿಸೆಂಟ್ಸ್ ಅಂತ ಏನು ಕರಿತೀವಿ. ಸೊ ಈ ಥರದ ಕಾಮನ್ ಫೀಚರ್ಸ್ ಯಾವಾಗ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಗೆ ಟ್ರಾನ್ಸ್ಫರ್ ಆಗ್ತಾವೋ ಆ ಕಾಮನ್ ಬಯೋಲಾಜಿಕಲ್ ಡಿಸೆಂಟ್ಸಿಗೆ ನಾವು ರೇಸ್ ಅಂತ ಕರಿತೀವಿ. ಸೊ ಕಾಮನ್ ಬಯೋಲಾಜಿಕಲ್ ಡಿಸೆಂಟ್ಸ್ ಇದು ಎಲ್ಲ ಫೀಚರ್ಸ್ಗಳನ್ನು ಒಳಗೊಂಡಿರುತ್ತದೆ. ಹಾಗಾದರೆ ಯಾವುದೇ ಒಂದು ವ್ಯಕ್ತಿನ ಅಥವಾ ಯಾವುದೇ ಒಂದು ಗುಂಪನ್ನು ರೇಸ್ ಅಂತ ಕರಿತೀವಿ ಅಂತಂದರೆ ಒಂದು ಕಾಮನ್ ಬಯೋಲಾಜಿಕಲ್ ಫೀಚರ್ಸ್ ಮೇಲೆ ಅದನ್ನು ರೇಸ್ ಅಂತ ಕರಿತೀವಿ. ಹಾಗಾದರೆ ಈ ರೇಸಿಸಮ್ ಅನ್ನೋದು ಅಥವಾ ಮನುಷ್ಯ ಜಾತಿಯಲ್ಲಿ ರೇಸ್ ಅನ್ನೋದನ್ನು ಒಂದು ಸೈಂಟಿಫಿಕ್ ಆಗಿ ನೋಡಿದಾಗ ಅಥವಾ ಈ ರೇಸಿಸಮ್ಮಿಗೆ ಒಂದು ಸೈಂಟಿಫಿಕ್ ಬೇಸಿಸನ್ನು ನೋಡಿದಾಗ ಯಾವುದೇ ಸೈಂಟಿಫಿಕ್ ಬೇಸಿಸ್ ಇರೋದಿಲ್ಲ. ಸೊ ಇಡೀ ಮನುಷ್ಯ ಜಾತಿ ಒಂದೇ ಹ್ಯೂಮನ್ ರೇಸಿಗೆ ಸೇರಿರುವಂಥದ್ದು ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಫೋಕಸ್ ಮಾಡಲಾಗಿದೆ. ಹಾಗೆ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು, ರೇಸಿಸಮ್ ಅಂತ ಹುಟ್ಕೊಳ್ಳಲು ಸಾಧ್ಯವಾಗಿದ್ದು ಏನು ಅಂತಂದರೆ, ಯಾವುದೇ ಒಂದು ರೇಸ್ ಆಗಿರಲಿ ಅಥವಾ ಯಾವುದೇ ಒಂದು ಸೆಟ್ ಆಫ್ ಪೀಪಲ್ ಆಗಿರಲಿ, ಅವರನ್ನು ಅವರ ಕ್ಯಾರೆಕ್ಟರ್ ಹಾಗೂ ಬಿಹೇವಿಯರ್, ಯಾವ ರೀತಿಯ ಬಿಹೇವಿಯರ್ಸ್, ಅವರು ಯೋಚನೆಗಳು ಆಗಿರಬಹುದು, ಹಾಗೆ ಅವರು ದುಡ್ಡು ಮಾಡುವಂತಹ ಒಂದು ಶಕ್ತಿ ಅಥವಾ ಆಲೋಚನೆಗಳು ಇರಬಹುದು. ಸೊ ಈ ತರಹದ ಬೇರೆ ಬೇರೆ ಫೀಚರ್ಸ್ಗಳನ್ನು ಒಳಗೊಂಡಂತೆ ರೇಸ್ಗಳನ್ನು ಡಿವೈಡ್ ಮಾಡಲಾಗುತ್ತದೆ. ಹಾಗೆ ಸಾಂಸ್ಕೃತಿಕವಾಗಿ ಹಾಗೂ ಎಥಿಕಲಿ ಯಾರು ಹೈರಾರ್ಕಿಯಲ್ಲಿ ಹೈಯರ್ ಇರ್ತಾರೋ ಅವರನ್ನು ಹೈಯರ್ ಕ್ಯಾಟಗರಿಗೆ ಸೇರಿಸ್ಕೋತೀವಿ, ಹಾಗೂ ಯಾರು ಸಾಂಸ್ಕೃತಿಕವಾಗಿ ಹಾಗೂ ಎಥಿಕಲಿ ಕೆಳಗಿರ್ತಾರೋ ಅವ್ರನ್ನ ಲೋವರ್ ಕ್ಯಾಟಗರಿಗೆ ಮಾಡ್ಕೊಂಡ್ಬಿಟ್ಟು ಹೈಯರ್ ರೇಸ್ ಆ್ಯಂಡ್ ಇನ್ಫೀರಿಯರ್ ರೇಸ್ ಅಥವಾ ರೇಸಲ್ಲಿ ಬಹಳ ಉನ್ನತಕ್ಕೆ ಇರುವಂಥವರು, ರೇಸಿನಲ್ಲಿ ಬಹಳ ಕೀಳು ಆಗಿರುವಂಥವ್ರು ಅನ್ನೋದನ್ನು ಡಿವೈಡ್ ಮಾಡ್ಕೊಂಡ್ಬಿಡ್ತೀವಿ. ಹಾಗೆ USA ಆಗಿರುವಂತಹದ್ದು ಅದೇ, ಬಿಳಿಯಾಗಿ ಇರುವಂತಹವರು ಸುಪೀರಿಯರ್ ರೇಸ್ ಅಂತ ಹೇಳಿ, ಕರಿ ಇರುವಂತಹವರು ಇನ್ಫೀರಿಯರ್ ರೇಸ್ ಅಂತ ಹೇಳಿ, ಅಂದರೆ ಸ್ಲೇವ್ಸ್ ಅಂತಲೇ ಅವರನ್ನು ಕನ್ಸಿಡರ್ ಮಾಡ್ಕೋತಾರೆ. ಹಾಗೆ ಈ ಸುಪೀರಿಯಾರಿಟಿ ಹಾಗೂ ಇನ್ಫೀರಿಯಾರಿಟಿಯಿಂದಾಗಿ ಆಗುವಂತಹ ಸಮಸ್ಯೆಗಳು ಅಥವಾ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಈ ಆರ್ಟಿಕಲ್ನಲ್ಲಿ ಅಥವಾ ಈಗ ಸದ್ಯಕ್ಕೆ ನಡೆದಿರುವಂತಹ ಮಿನಿಪೋಲಿಸಲ್ಲಿ ನಡೆದಿರುವಂಥ ಜಾರ್ಜ್ ಫ್ಲಾಯ್ಡ್ ಮೇಲಿನ ಅತ್ಯಾಚಾರ ಅಥವಾ ಅವನ ಮೇಲೆ ನಡೆದಿರುವಂಥ ದೌರ್ಜನ್ಯವು ಅದಕ್ಕೆ ಸಾಕ್ಷಿಯಾಗಿದೆ. ಹಾಗೆ USA ವರ್ಣಭೇದತೆ ಯಾವ ರೀತಿಯಲ್ಲಿ ಸೃಷ್ಟಿಯಾಯಿತು ಆ್ಯಂಡ್ ಆ ವರ್ಣಭೇದತೆ ಆದಂತಹ ಬದಲಾವಣೆಗಳು ಯಾವ ರೀತಿಯ ಸ್ಟೇಜಸನ್ನು ಒಳಗೊಂಡಿದೆ ಅನ್ನೋದನ್ನು
ಅತಿ ಕ್ಲಿಯರ್ ಆಗಿ ನೀವು ಬೇಕಾದರೆ ನೆಟ್ಫ್ಲಿಕ್ಸಲ್ಲಿ ಒಂದು ಡಾಕ್ಯುಮೆಂಟ್ರಿ ಇದೆ 13th ಅಂತ ಹೇಳಿ. ಸೊ ಈ 13th ಅನ್ನೋದು ಒಂದು 13th ಅಮೆಂಡ್ಮೆಂಟನ್ನು ತೋರಿಸ್ಕೊಡ್ತದೆ. ಈ 13th ಅಮೆಂಡ್ಮೆಂಟು ಈ ಆಫ್ರಿಕನ್ ಅಮೇರಿಕನ್ಸ್ ಅಂತ ಏನು ಕರಿತೀವಿ, ಸೊ USA ನೆಲೆಸಿರುವಂತಹ ಆಫ್ರಿಕನ್ ಅಮೇರಿಕನ್ಸನ್ನು ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳನ್ನು ತಡೆ ಹಿಡಿಯಲು ಮಾಡಿದಂತಹ ಒಂದು ಮಸೂದೆ. ಆದರೆ ಈ 13th ಅಮೆಂಡ್ಮೆಂಟು ಸಹ ಆ ಆಫ್ರಿಕನ್ ಅಮೇರಿಕನ್ಸಿಗೆ ಯಾವ ರೀತಿಯ ನಷ್ಟವನ್ನು ಅಥವಾ ಯಾವ ರೀತಿಯ ದೌರ್ಜನ್ಯಕ್ಕೆ ಒಳ ಮಾಡುತ್ತದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಅಥವಾ ಈ ಡಾಕ್ಯುಮೆಂಟ್ರಿಯಲ್ಲಿ ನೀವು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೋಬೋದು. ಇದು ಸುಮಾರು 1.5 ತಾಸಿನ ಡಾಕ್ಯುಮೆಂಟ್ರಿ, ತುಂಬ ಡಿಟೇಲ್ಡ್ ಆ್ಯಂಡ್ ಯಾವ ರೀತಿಯಾಗಿ ಇವತ್ತಿಗೂ ಸಹ ಈ ಆರ್ಟಿಕಲ್ನಲ್ಲೂ ಅದನ್ನು ಕೊಡಲಾಗಿದೆ. ಒಬ್ಬ ವ್ಯಕ್ತಿ ಏನಾದರೂ ಬಿಳಿ ಅಥವಾ ವೈಟ್ಗೆ ಹೊಡೆದ್ರೆ ಅಥವಾ ಒಬ್ಬ ನಿಗ್ರೋ ಒಬ್ಬ ವೈಟಿಗೆ ಹೊಡೆದ್ರೆ ಅವನಿಗೆ ಕೊಡುವಂತಹ ಪನಿಷ್ಮೆಂಟು ಅತಿ ಹೆಚ್ಚಾಗಿರುತ್ತದೆ. ಹಾಗೂ ಒಬ್ಬ ವೈಟ್ ಏನಾದರೂ ನೀಗ್ರೋಗೆ ಹೊಡೆದ್ರೆ ಅವನಿಗೆ ಕೊಡುವ ಪನಿಷ್ಮೆಂಟ್ ಎರಡನ್ನೂ ಕಂಪೇರ್ ಮಾಡಿದರೆ ನೀಗ್ರೋಸಿಗೆ ಪನಿಷ್ಮೆಂಟು ತುಂಬ ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ಕೊಡಲಾಗಿದೆ. ಹಾಗೆ ಈ 13th ಅಮೆಂಡ್ಮೆಂಟಲ್ಲಿ ನಾವು ನೋಡ್ಬೋದು, ಮೊದಲಿಗೆ ಹೇಗೆ ಸ್ಲೇವರಿ ಇತ್ತು, ಆಮೇಲೆ ಅದನ್ನು ಯಾವ ರೀತಿಯಾಗಿ ಅವರನ್ನು ಕ್ರಿಮಿನಲ್ಸನ್ನಾಗಿ ಪರಿವರ್ತನೆಗೆ ಅಥವಾ ಕ್ರಿಮಿನಲ್ಸಿಗೆ ಅವರನ್ನು ಅಸೋಸಿಯೇಟ್ ಮಾಡಿ ಹೇಗೆ ಅವರನ್ನು ಹೆಚ್ಚಿಗೆ ಜೈಲ್ಗಳಲ್ಲಿ ಅವರನ್ನು ತುಂಬಲು ಶುರು ಮಾಡ್ತಾರೆ. ಆ್ಯಂಡ್ ಜೈಲ್ಗಳಲ್ಲಿ ಅಥವಾ ಯಾವುದೇ ಸಣ್ಣ ಸಣ್ಣ ಕಾರಣಗಳಿಂದಾಗಿ ನೀಗ್ರೋಸನ್ನು ಅಥವಾ ಆಫ್ರಿಕನ್ ಅಮೇರಿಕನ್ಸ್ ಅಂತ ಏನು ಕರಿತೀವಿ ಅವರನ್ನು ಜೈಲ್ನಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಹೇಗೆ ಅಲ್ಲಿನ ಸರ್ಕಾರ ಮುಂದಾಗುತ್ತದೆ. ಆ್ಯಂಡ್ ಯಾವ ರೀತಿಯಲ್ಲಿ ಆಫ್ರಿಕನ್ ಅಮೇರಿಕನ್ಸ್ ತಮ್ಮ ಮಕ್ಕಳಿಂದ ಹಿಡಿದು ದೊಡ್ಡ ವ್ಯಕ್ತಿಗಳವರೆಗೆ ಫ್ಯಾಮಿಲೀಸ್ಗಳಿಂದ ದೂರರಾಗಿ ಯಾವ ರೀತಿಯ ನರಕವನ್ನು ಅನುಭವಿಸ್ತಿದ್ದಾರೆ. ಆ್ಯಂಡ್ ಯಾವ ರೀತಿ US ಒಂದು ಅತಿ ಡೆವಲಪ್ಡ್ ಕಂಟ್ರೀಸ್ ಅಥವಾ ಅತಿ ಮೋಸ್ಟ್ ಫ್ರೀಡಮಿಗೆ ಒಳಗಾದಂತಹ ರಾಷ್ಟ್ರ ಅಂತ ಹೆಗ್ಗಳಿಕೆಗೆ ಹೇಳ್ಕೊತಾರೋ, ಯಾವ ರೀತಿಯಾಗಿ ಅವರ ಜನರೇ ಇರುವಂತಹ ಆಫ್ರಿಕನ್ ಅಮೇರಿಕನ್ಸ್ ತಮ್ಮ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ನಾವು ನೋಡಬಹುದು. ಹಾಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು ರೇಸಿಸಮ್ ಅನ್ನೋದು ಅಥವಾ ಹ್ಯೂಮನ್ ಕ್ಲಾಸಿಫಿಕೇಷನ್ ಏನಾಗಿದೆ, ಇದರಿಂದಾಗಿ ಒಂದಿಷ್ಟು ಡಿಸ್ಕ್ರಿಮಿನೇಷನ್ಗಳನ್ನು ನೋಡ್ತಾ ಇದ್ದೀವಿ. ಈ ಆರ್ಟಿಕಲ್ನಲ್ಲಿ ಒಂದು ಶಾಂತಿಯುತ ಮೂಮೆಂಟಿಂದಾಗಿ ಈ ರೇಸಿಸಮನ್ನು ಹೊಡೆದೋಡಿಸಬಹುದು ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. ಸೊ ಈ ಆರ್ಟಿಕಲ್ ಒಟ್ಟಾರೆ ಮಾತಾಡ್ತಾ ಇರೋವಂಥದ್ದು ವರ್ಣಭೇದದ ಬಗ್ಗೆ ಡೆಫಿನೇಷನ್ ಆ್ಯಂಡ್ ಯಾವ ರೀತಿಯಾಗಿ ವರ್ಣಭೇದತೆ ನಡೀತಾ ಇದೆ ಆ್ಯಂಡ್ ಅದರಿಂದಾಗಿ ಆದಂತಹ ಸಮಾಜಘಾತಕ ಕಾರ್ಯಕ್ರಮಗಳು ಅಥವಾ ಸಮಾಜದಲ್ಲಿ ಯಾವ ರೀತಿಯ ಇಂಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಆ್ಯಂಡ್ ಯಾವ ರೀತಿಯಿಂದಾಗಿ ಈ ವರ್ಣಭೇದತೆಯನ್ನು ಹೊಡೆದೊಡಿಸಬಹುದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಈ ಆರ್ಟಿಕಲ್ ಬೀಯಿಂಗ್ ವೋಕಲ್ ಆನ್ ದ ರೈಟ್ ಲೋಕಲ್ ಅನ್ನುವಂತಹ ಈ ಆರ್ಟಿಕಲ್ನಲ್ಲಿ ಈಗ ಆಗಿರುವಂತಹ ಕೋವಿಡ್ ಪ್ಯಾಂಡಮಿಕ್ಕಿಂದಾಗಿ ಅಥವಾ ಕೊರೋನಾ ವೈರಸ್ ಇಂದ ಮಾಡಿರುವಂತಹ ಒಂದು ಸ್ಟೆಬಿಲಿಟಿಯಿಂದಾಗಿ ಸಮಾಜದಲ್ಲಿ ಎಷ್ಟೊಂದು ಮೈಗ್ರೆಂಟ್ ಲೇಬರ್ಸ್ ತಮ್ಮ ಊರಿಗೆ ಭಾರತದ ಬೇರೆ ಬೇರೆ ಭಾಗಗಳಿಗೆ ಮತ್ತೆ ಮರಳಿ ಹೋಗಿರೋದ್ರಿಂದ ಯಾವ ರೀತಿಯಾಗಿ ಅಲ್ಲಿ ಇರುವಂತಹ ಲೋಕಲ್ ಪ್ರೊಡಕ್ಷನಿಗೆ ಅಥವಾ ಲೋಕಲ್ ಆಗಿ ಅವರ ಲೈವ್ಲಿಹುಡ್ಡನ್ನು ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ಸ್ ಮಾಡಬಹುದು ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಆರ್ಟಿಕಲ್ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಎಕಾನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟಿಗೆ ಸಹಕಾರಿಯಾಗಲಿದೆ. ಹಾಗೂ GS ಪೇಪರ್ 3 ಇಂಡಿಯನ್ ಎಕಾನಮಿ ಆ್ಯಂಡ್ ಇಶ್ಯೂಸ್ ರಿಲೇಟೆಡ್ ಟು ಪ್ಲಾನಿಂಗ್, ಮೊಬಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಮಾಹಿತಿ ನಮಗೆ ಇಲ್ಲಿ ಸಿಗಲಿದೆ. ಸೊ ಈ ಆರ್ಟಿಕಲನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಆಗುವಂತಹದ್ದು ಹೇಗೆ ಭಾರತ ಸೆಲ್ಫ್ ರಿಲಯಂಟ್ ಹಾಗೂ ಆತ್ಮನಿರ್ಭರ್ ಅಭಿಯಾನ್ ಅನ್ನೋ ಒಂದು ಸ್ಕೀಮನ್ನು ನಾವು ಭಾರತ ಸರ್ಕಾರ ಜಾರಿಗೆ ತಂದಿದೆ, ಅದರ ಆಬ್ಜೆಕ್ಟಿವ್ಸ್ನ ಯಾವ ರೀತಿಯಾಗಿ ನಾವು ಫುಲ್ಫಿಲ್ ಮಾಡಬಹುದು ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಸೊ ಆತ್ಮನಿರ್ಭರ್ ಭಾರತದ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಇಲ್ಲಿ ಕೊಡಲಾಗಿದೆ. ಸೊ ನಮಗೆ ಗೊತ್ತಿರೋ ಹಾಗೆ ಯಾವ ರೀತಿಯಾಗಿ ಭಾರತವನ್ನು ಸೆಲ್ಫ್ ರಿಲಯಂಟ್ ಮಾಡಲು 5 ಪಿಲ್ಲರ್ಸ್ಗಳನ್ನು ಡಿಫೈನ್ ಮಾಡಲಾಗಿದೆ. ಒಂದು ಎಕಾನಮಿ, ಇನ್ಫ್ರಾಸ್ಟ್ರಕ್ಚರ್, ಸಿಸ್ಟಮ್, ಅದು ಟೆಕ್ನಾಲಜಿ ಡ್ರಿವನ್, ಡೆಮೋಗ್ರಫಿ ಆ್ಯಂಡ್ ಡಿಮಾಂಡ್. ಸೊ ಈ 5 ಪಿಲ್ಲರ್ಸ್ಗಳ ಮೇಲೆ ಹೇಗೆ ಕೆಲಸ ಮಾಡಬೇಕಾಗಿದೆ ಆ್ಯಂಡ್ ಆ 5 ಪಿಲ್ಲರ್ಗಳಲ್ಲಿ ಒಂದು ಪಿಲ್ಲರ್ ಬಗ್ಗೆ ನಾವು ಇಲ್ಲಿ ಡೆಮೋಗ್ರಫಿ ಅಂತ ಏನು ಮಾತಾಡ್ತೀವಿ, ಯಾವ ರೀತಿಯಾಗಿ ಡೆಮೋಗ್ರಫಿಯನ್ನು ಉಪಯೋಗಿಸ್ಕೊಂಡು ಹೇಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಹೇಗೆ ಆತ್ಮನಿರ್ಭರ್ ಅಭಿಯಾನನ ಆಬ್ಜೆಕ್ಟಿವನ್ನು ಫುಲ್ಫಿಲ್ ಮಾಡಲು ಸಾಧ್ಯವಾಗಲಿದೆ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿದೆ. ಹಾಗಾದರೆ ಇಲ್ಲಿ ಮೊದಲನೇದಾಗಿ ಶುಡ್ ಇಂಡಿಯಾ ಸ್ಟಾಪ್ ಇಂಪೋರ್ಟಿಂಗ್ ಗುಡ್ಸ್ ಟು ಬಿ ವೋಕಲ್ ಫಾರ್ ಲೋಕಲ್. ಭಾರತ ಏನಾದರೂ ಇಂಪೋರ್ಟ್ ಮಾಡ್ತಾ ಇರುವಂತಹದ್ದನ್ನು ನಿಲ್ಲಿಸಬೇಕಾ, ವೋಕಲ್ ಫಾರ್ ಲೋಕಲ್ ಆಗಬೇಕು ಅಂತಂದರೆ, ಅಥವಾ ಲೋಕಲನ್ನು ಹೆಚ್ಚಿನ ಪ್ರಮಾಣದಲ್ಲಿ
ಲೋಕಲಲ್ಲಿ ಇರುವಂತಹ ಪ್ರಾಡಕ್ಟ್ಸಿಗೆ ಅಥವಾ ಲೋಕಲಲ್ಲಿ ಇರುವಂತಹ ಟ್ಯಾಲೆಂಟ್ಸಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆದ್ಯತೆ ಸಿಗಬೇಕು ಅಂತಂದರೆ ಇಂಪೋರ್ಟ್ಸನ್ನು ನಿಲ್ಲಿಸಬೇಕಾ ಅನ್ನೋದು ಒಂದು ಪ್ರಶ್ನೆಯಾಗಿ ಕೇಳಲಾಗಿದೆ. ಸೊ ಅದಕ್ಕೆ ಭಾರತ ಏನಾದರೂ ಇವತ್ತು ಇರುವಂತಹ ಸಮಾಜದಲ್ಲಿ ಅಥವಾ ಈಗ ಇರುವಂತಹ ಇಂಡಸ್ಟ್ರಿಯಲ್ಲಿ ಏನಾದರೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಯಾವ ರೀತಿಯಾಗಿ ನಾವು ಸೋಲಾರ್ ಪ್ರೊಡಕ್ಷನ್ ಆಗಿರಬಹುದು ಅಥವಾ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಸಸ್ಟೈನಬಲ್ ಆಗಬೇಕಾಗಿರುವಂತಹದ್ದು ಸಹಕಾರಿಯಾಗಿದ್ದು ಚೈನಾ ಸೋಲಾರ್ ಪ್ಯಾನಲ್ಸ್ಗಳನ್ನು ಹೆಚ್ಚಿನ ಮಾತ್ರದಲ್ಲಿ ಅಥವಾ ಹೆಚ್ಚಿನ ನಂಬರ್ಸಲ್ಲಿ ಪ್ರೊಡಕ್ಷನ್ ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ಈ 2 ದಶಕದಲ್ಲಿ ಏನಾದರೂ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸಲ್ಲಿ ನಮ್ಮ ರ್ಯಾಂಕಿಂಗ್ ಡೆವಲಪ್ಮೆಂಟ್ ಆಗಲು ಸಾಧ್ಯವಾಗಿದ್ದು ಸಾಫ್ಟ್ವೇರ್ ಡೆವಲಪ್ಮೆಂಟಿಂದಾಗಿ ಫಾರ್ಮಾಸ್ಯೂಟಿಕಲ್ಸ್ ಹಾಗೂ ಇಂಜಿನಿಯರಿಂಗ್ ಪ್ರಾಡಕ್ಟ್ಸನ್ನು ಕ್ಷೇತ್ರಗಳಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಹಾಗೂ ಹೆಚ್ಚಿನ ಬೆಳವಣಿಗೆಗಳಿಂದಾಗಿ ಹಾಗೂ ನಮ್ಮ ಲೋಕಲ್ ಗೂಡ್ಸನ್ನು ಪ್ರಮೋಟ್ ಮಾಡಬೇಕು ಅಂತಂದರೆ ಈ ಟ್ಯಾರಿಫ್ಸ್ ಹಾಗೂ ಕೋಟಾ ಅಥವಾ ಏನು ಮಾತಾಡ್ತೀವಿ ಕೋಟಾ ಅಥವಾ ಟ್ಯಾರಿಫ್ಗಳನ್ನು ಹೆಚ್ಚಿನ ಮಾತ್ರದಲ್ಲಿ ಇಂಪೋರ್ಟ್ಸ್ಗಳಿಗೆ ಟ್ಯಾರಿಫ್ ಜಾಸ್ತಿ ಹಾಕಿಬಿಟ್ಟು ಎಕ್ಸ್ಪೋರ್ಟ್ಸ್ಗಳಿಗೆ ಕಡಿಮೆ ಮಾಡೋದು. ಸೊ ಈ ಥರ ಮಾಡೋದ್ರಿಂದ ನಮ್ಮ ಲೋಕಲ್ ಗೂಡ್ಸ್ ಪ್ರಮೋಟ್ ಆಗ್ತವೆ ಅನ್ನೋದು ಸುಳ್ಳು ಅಂಥೇಳಿ ಈ ಆರ್ಟಿಕಲ್ನಲ್ಲಿ ಹೇಳಲಾಗಿದೆ. ಹಾಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಈ ಪ್ಯಾಂಡಮಿಕ್ ಯಾವ ಮಟ್ಟದಲ್ಲಿ ಭಾರತಕ್ಕೆ ಅಥವಾ ಭಾರತದಲ್ಲಿ ಆಗ್ತಾ ಇರುವಂತಹ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಪಾಲಿಸೀಸ್ಗಳು ಇಂಟರ್ ಡಿಪೆಂಡೆನ್ಸಿ ಯಾವ ರೀತಿಯಲ್ಲಿ ಬೇರೆ ರಾಷ್ಟ್ರಗಳ ಮೇಲೆ ಹೆಚ್ಚಾಗಿದೆ ಅದನ್ನು ಕಡಿಮೆ ಮಾಡುವ ಅವಶ್ಯಕತೆ ಇದೆ. ಇಂಪೋರ್ಟ್ಸ್ಗಳನ್ನು ನಿಲ್ಲಿಸೋದು ಉತ್ತರವಲ್ಲ, ಆದರೆ ನಾವು 100% ಬೇರೆ ರಾಷ್ಟ್ರಗಳ ಮೇಲೆ ಯಾವುದೇ ಒಂದು ವಸ್ತುವಿಗೋಸ್ಕರ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ಗೋಸ್ಕರ ಡಿಪೆಂಡೆಂಟ್ ಇರಬಾರ್ದು ಅನ್ನೋದು ಹೇಳಲಾಗಿದೆ. ಹಾಗೆ ವೋಕಲ್ ಫಾರ್ ಲೋಕಲ್ ಕಾನ್ಸೆಪ್ಟನ್ನು ಹೆಚ್ಚಿನ ಮಾತ್ರದಲ್ಲಿ ಹೆಚ್ಚಿಸಬೇಕು ಅಥವಾ ಈ ಕಾನ್ಸೆಪ್ಟು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಮೊದಲನೇದಾಗಿ ನಾವು ನೋಡಿರೋ ಹಾಗೆ ಭಾರತ ದೇಶದ ಬೇರೆ ಬೇರೆ ಭಾಗಗಳಿಂದಾಗಿ ಸುಮಾರು ಜನ ತಮ್ಮ ಊರಿಗೆ ಮರಳಿರುವಂತಹದ್ದು ಎಷ್ಟೋ ವರ್ಷಗಳ ನಂತರ. ಯಾವ ಹಿಮಾಲಯದ ತಡದಲ್ಲಿ ಅಥವಾ ಫುಟ್ ಹಿಲ್ಸಲ್ಲಿ ಎಲ್ಲಿ ಗ್ರಾಮಗಳು ಎಲ್ಲ ಖಾಲಿ ಇರ್ತಿದ್ವೋ ಆ ಗ್ರಾಮಗಳು ಮತ್ತೆ ತುಂಬಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಒಂದಾಗಿ ಒಂದಿಷ್ಟು ಟೈಮನ್ನು ಸ್ಪೆಂಡ್ ಮಾಡಲು ಸಾಧ್ಯವಾಗಿದೆ. ಆದರೆ ಅಲ್ಲಿ ಬಂದ ಮೇಲೆ ಅವರಿಗೆ ಇರುವಂತಹ ನೆಕ್ಸ್ಟ್ ಪ್ರಶ್ನೆ ಹೇಗೆ ತಮ್ಮ ಜೀವನವನ್ನು ಮುಂಸಾಗಿಸಲು ಸಾಧ್ಯವಿದೆ ಅಂದರೆ ಲೈವ್ಲಿಹುಡ್ನ ಪ್ರಶ್ನೆ ಬರುತ್ತದೆ. ಸೊ ಆ ಲೈವ್ಲಿಹುಡ್ಡಿಗೆ ಉತ್ತರವನ್ನು ಕೊಡಬೇಕು ಅಂತಂದರೆ ಮೊದಲನೆಯದು ಸಾಮಾಜಿಕವಾಗಿ ಸರ್ಕಾರದ ಕಡೆಯಿಂದ ಒಳ್ಳೆಯ ಶಾಲೆಗಳು, ಕ್ಲಿನಿಕ್ಗಳು ಹಾಗೂ ಹಾಸ್ಪಿಟಲ್ಸ್ಗಳು ಅವರ ಹತ್ತಿರದಲ್ಲಿ ಡೆವಲಪ್ ಮಾಡುವ ಅವಶ್ಯಕತೆ ಇದೆ. ಹಾಗೂ ಡೆವಲಪ್ಮೆಂಟ್ ಪಾಲಿಸಿಗಳು ಏನಿರ್ತಾವೋ ಅವು ಅಲ್ಲಿ ಇರುವಂತಹ ಜನರ ಸ್ಕಿಲ್ಸ್ ಹಾಗೂ ಒಂದು ಹೊಸ ಆಲೋಚನೆ ಆ ಸಮಾಜದಲ್ಲಿ ಅಥವಾ ಅಲ್ಲಿ ಇರುವಂತಹ ಜನರಲ್ಲಿ ಮೂಡಿಸುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗ್ರಾಮೀಣ ಮಟ್ಟದಲ್ಲಿ ಬದಲಾವಣೆಗಳು ಬರಬೇಕು ಅಂತಂದರೆ ಥರ್ಡ್ ಟೈರ್ ಅಥವಾ ಲೋಕಲ್ ಗವರ್ಮೆಂಟ್ಸ್ ಅಂತ ಏನು ನಾವು ಮಾತಾಡ್ತೀವಿ ಅವರನ್ನು ಸಶಕ್ತಗೊಳಿಸುವ ಅವಶ್ಯಕತೆ ಇದೆ. ಸೆಂಟರ್ ಸ್ಟೇಟ್ಸ್ಗಳಿಗೆ ಒಂದಿಷ್ಟು ಅನುದಾನ ಹಾಗೂ ಪವರ್ಸ್ಗಳನ್ನು ಡಿವಾಲ್ವ್ ಮಾಡಿದ ಹಾಗೆ ಸ್ಟೇಟ್ಸ್ ಲೋಕಲ್ ಆಗಿ ಎಲೆಕ್ಟ್ ಆಗಿರುವಂತಹ ರೆಪ್ರೆಸೆಂಟೇಟಿವ್ಸ್ಗಳನ್ನು ಪವರ್ಗಳನ್ನು ಡಿವಾಲ್ವ್ ಮಾಡುವ ಅಥವಾ ಸಫಿಷಿಯೆಂಟ್ ಫಂಡ್ಸ್, ಸಪೋರ್ಟ್ ಆ್ಯಂಡ್ ಟ್ರಸ್ಟ್ ಏನಿದೆ ಅದು ಹೆಚ್ಚಿಸುವ ಅವಶ್ಯಕತೆ ಇದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ಒಟ್ಟಾರೆ ಇಲ್ಲಿ ಮಾತಾಡ್ತಾ ಇರುವಂತಹದ್ದು ಪ್ರಧಾನಮಂತ್ರಿಗಳು ಹೇಗೆ ವೋಕಲ್ ಫಾರ್ ಲೋಕಲ್ ಕಾನ್ಸೆಪ್ಟನ್ನು ಯಾವ ರೀತಿಯಾಗಿ ನಾವು ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಮಾಡುವ ಸಾಧ್ಯತೆ ಇದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಈ ಆರ್ಟಿಕಲ್ ಕ್ರಾಸಿಂಗ್ ದ ಲೈನ್ ಡೆಲ್ಲಿ ಶುಡ್ ನಾಟ್ ಹೈಡ್ ಫೇಲ್ಯೂರ್ಸ್ ಬೈ ಲಿಮಿಟಿಂಗ್ ಹೆಲ್ತ್ ಕೇರ್ ಆಕ್ಸೆಸ್ ಟು ಜಸ್ಟ್ ಇಟ್ಸ್ ರೆಸಿಡೆನ್ಸ್. ಸೊ ಈ ಆರ್ಟಿಕಲ್ ಪ್ರಸ್ತುತ ಡೆಲ್ಲಿ ಚೀಫ್ ಮಿನಿಸ್ಟರ್ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿರುವಂತಹ COVID-19 ಟ್ರೀಟ್ಮೆಂಟ್ ಯಾವ ಡೆಲ್ಲಿಯ ಪ್ರೈವೇಟ್ ಹಾಸ್ಪಿಟಲ್ಗಳು ಹಾಗೂ ಗೌರ್ಮೆಂಟ್ ಹಾಸ್ಪಿಟಲ್ಗಳೇನಿದ್ದಾವೆ ಅವು ಪ್ರೂಫ್ ಆಫ್ ರೆಸಿಡೆನ್ಸ್ ಇರೋರಿಗೆ ಮಾತ್ರ ಆ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೊಟ್ಟಿರುವಂತಹ ಘೋಷಣೆಯ ಬಗ್ಗೆ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡಲಾಗಿದೆ. ಸೊ ಈ ಆರ್ಟಿಕಲ್ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಪೊಲಿಟಿ ಹಾಗೂ ಗವರ್ನೆನ್ಸಿಗೆ ಸಹಕಾರಿಯಾಗಲಿದೆ. ಅದೇ ರೀತಿಯಲ್ಲಿ GS ಪೇಪರ್ 3 ಅಥವಾ GS ಪೇಪರ್ 2 ಮೇನ್ ಸೆಕ್ಷನಲ್ಲಿ ಫಂಕ್ಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್, ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಪರ್ಟೇನಿಂಗ್ ಟು ದ ಫೆಡರಲ್ ಸ್ಟ್ರಕ್ಚರ್, ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತಲ್ಲಿ ಇದು ನಮಗೆ ಸಹಕಾರಿಯಾಗಲಿದೆ. ಇದು ಆರ್ಟಿಕಲ್ ಅನಾಲಿಸಿಸಿಂದಾಗಿ ನಮಗೆ ಯಾವ ರೀತಿಯಾಗಿ ಒಂದು ಸಿಚುವೇಶನನ್ನು, ಕ್ರೈಸಿಸನ್ನು ಬಂದಾಗ ಹೇಗೆ ಅದನ್ನು ಡೀಲ್ ಮಾಡಬೇಕು ಹಾಗೂ ಯಾವಾಗ ಇನ್ಅಡಿಕ್ವೇಟ್ ಅಥವಾ ಇನ್ಫ್ರಾಸ್ಟ್ರಕ್ಚರಲ್ಲಿ ಹಿಂದುಳಿತೀವೋ ಆವಾಗ ಫಂಡಮೆಂಟಲ್ ವ್ಯಾಲ್ಯೂಸನ್ನು ಬಿಟ್ಕೊಡದೆ ಹೇಗೆ ಕ್ರೈಸಿಸನ್ನು ನಾವು ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೇವೆ.
ಸೊ ನಾವು ನೋಡಿದ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರ ಈ ಸ್ಟೇಟ್ಮೆಂಟಿನ ವಿರುದ್ಧ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬಜಾಜ್ ಅವರು ಆ ಡಿಸಿಷನನ್ನು ಹೊಡೆದು ಹಾಕುತ್ತಾರೆ. ಆರ್ಟಿಕಲ್ 21 ಏನು ನಾವು ಹೇಳ್ತೀವಿ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಏನು ಕರಿತೀವಿ, ಆ ಆರ್ಟಿಕಲಿನ ಅವಿಭಾಜ್ಯ ಅಂಗವಾಗಿದೆ ರೈಟ್ ಟು ಹೆಲ್ತ್ ಕೂಡ. ಸೊ ಆ ನಿಟ್ಟಿನಲ್ಲಿ ಯಾವ ವ್ಯಕ್ತಿಗೂ ಸಹ ಪ್ರೂಫ್ ಆಫ್ ರೆಸಿಡೆನ್ಸ್ ಇಲ್ಲದೇ ಇದ್ದರೂ ಸಹ ಅವರಿಗೆ ಕೋವಿಡ್-19 ಟ್ರೀಟ್ಮೆಂಟ್ ಸಿಗಲೇಬೇಕು ಅನ್ನೋದನ್ನು ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಅವರು ಹೇಳಿರುತ್ತಾರೆ. ಹಾಗೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು ಆರ್ಟಿಕಲ್ 21 ಭಾರತದ ಸಂವಿಧಾನ ಏನು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡ್ತೀವಿ ಇದನ್ನು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಆರ್ಟಿಕಲ್ 21, ನೋ ಪರ್ಸನ್ ಶಾಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಇದು ಎರಡು ಸಿಟಿಸನ್ಸಿಗೂ ಅವೈಲಬಲ್ ಆಗಿರುತ್ತದೆ ಹಾಗೂ ನಾನ್ ಸಿಟಿಸನ್ಸಿಗೂ ಅವೈಲಬಲ್ ಆಗಿರುತ್ತದೆ. ಸೊ ಎರಡು ಸಿಟಿಸನ್ಸ್ ಹಾಗೂ ನಾನ್ ಸಿಟಿಸನ್ಸ್ ಇಬ್ಬರೂ ಈ ಫಂಡಮೆಂಟಲ್ ರೈಟನ್ನು ಇನ್ವೋಕ್ ಮಾಡ್ಬೋದು. ಹಾಗೆ ಈ ರೈಟ್ಸ್ ಕೆಳಗಡೆ ರೈಟ್ ಟು ಲಿವ್ ವಿತ್ ಹ್ಯೂಮನ್ ಡಿಗ್ನಿಟಿ, ರೈಟ್ ಟು ಡೀಸೆಂಟ್ ಎನ್ವೈರ್ಮೆಂಟ್ ಇನ್ಕ್ಲೂಡಿಂಗ್ ಪೊಲ್ಯೂಷನ್ ಫ್ರೀ ವಾಟರ್ ಆ್ಯಂಡ್ ಏರ್ ಆ್ಯಂಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಹಜಾರ್ಡಸ್ ಇಂಡಸ್ಟ್ರೀಸ್, ಹಾಗೂ ರೈಟ್ ಟು ಲೈವ್ಲಿಹುಡ್, ರೈಟ್ ಟು ಪ್ರೈವಸಿ, ರೈಟ್ ಟು ಶೆಲ್ಟರ್, ರೈಟ್ ಟು ಹೆಲ್ತ್, ರೈಟ್ ಟು ಫ್ರೀ ಎಜುಕೇಷನ್, ರೈಟ್ ಟು ಫ್ರೀ ಲೀಗಲ್ ಏಡ್. ಸೊ ಈ ಥರದ ಒಂದಿಷ್ಟು ಏನು ರೈಟ್ಸ್ ಇದ್ದಾವೆ ಇವು ಸಹ ಆರ್ಟಿಕಲ್ 21 ಅವಿಭಾಜ್ಯ ಅಂಗಗಳು ಅಂಥೇಳಿ ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಈ ಕೋವಿಡ್ ಪ್ಯಾಂಡಮಿಕ್ಕಿಂದಾಗಿ ಯಾವ ಇಂಡಸ್ಟ್ರೀಸ್ಗಳು ಎಲ್ಲ ಹಾಲ್ಟ್ ಆಗಿದ್ವು ಅವು ಮತ್ತೆ ಶುರು ಆಗಲಿದ್ದಾವೆ. ಹಾಗೆ ಈ ಇಂಡಸ್ಟ್ರೀಸ್ಗಳು ಶುರು ಆಗೋದ್ರಿಂದ ಎರಡು ಕ್ಷೇತ್ರಗಳಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಒಂದು, ಕಾರ್ಬನ್ ಡೈಆಕ್ಸೈಡಿನ ಅಟ್ಮಾಸ್ಫಿಯರಲ್ಲಿ ಇರುವಂತಹ ಕಾನ್ಸಂಟ್ರೇಷನ್ ಹಾಗೂ ಗ್ಲೋಬಲ್ ಟೆಂಪರೇಚರ್ ಕರ್ವ್ ಬಗ್ಗೆ. ಸೊ ಈ ಎರಡೂ ಮತ್ತೆ ಮೇಲೇರಲು ಶುರು ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಸೊ ಮೊದಲನೇದು ಕಾರ್ಬನ್ ಡೈಆಕ್ಸೈಡ್ ಕರ್ವ್ ಏನಿದೆ ಇದು ಸುಮಾರು 18,000 ವರ್ಷಗಳ ಹಿಂದೆ CO2ನ ಕಾನ್ಸಂಟ್ರೇಷನ್ ಬೆಳೆಯೋಕ್ಕೆ ಶುರುವಾಯಿತು. ಇದು ಸುಮಾರು ಆವಾಗ 200 ppm ಪಾರ್ಟ್ಸ್ ಪರ್ ಮಿಲಿಯನ್ ಆಗಿತ್ತು. ಆದರೆ ಸುಮಾರು 11,500 ವರ್ಷಗಳ ಹಿಂದೆ ಈ ಕಾರ್ಬನ್ ಡೈಆಕ್ಸೈಡಿನ ಕಾನ್ಸಂಟ್ರೇಷನ್ ಲೆವೆಲ್ ಏನಿದೆ ಅದು 270 ppmಗೆ ರೀಚ್ ಆದಾಗ ಒಂದಿಷ್ಟು ವಾರ್ಮರ್ ಕಂಡೀಷನ್ಸ್ಗಳು ಅರ್ತ್ ಮೇಲೆ ಬಂದಾಗ ಅದರಿಂದಾಗಿ ಅಗ್ರಿಕಲ್ಚರಲ್ಲಿ ಅಥವಾ ಕೃಷಿಯನ್ನು ಮಾಡುವ ಸಾಧ್ಯತೆ ಆಯಿತು. ಹಾಗೆ ಸುಮಾರು 10,000 ವರ್ಷಗಳ ಹಿಂದಾಗಿ ಇಲ್ಲಿನವರೆಗೂ ಸುಮಾರು 280ಕ್ಕೆ ರೀಚ್ ಆಗಿ ಅಲ್ಲಿಂದ ಸ್ಟಡಿಯಾಗಿ ಮೇಲೆ ಕೆಳಗೆ ಆಗ್ತಾ ಇದೆ. ಆದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು 19th ಸೆಂಚುರಿಯ ಮಧ್ಯದಲ್ಲಿ ಈ ಕಾರ್ಬನ್ ಡೈಆಕ್ಸೈಡಿನ ಮಾತ್ರದಲ್ಲಿ ತುಂಬ ಹೆಚ್ಚಿನ ಇನ್ಕ್ರೀಸನ್ನು ಕಾಣ್ತಾ ಇದ್ದೀವಿ. ಇದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಿಂದಾಗಿ ಹೆಚ್ಚಿನ ಫ್ಯೂಲ್ ಹಾಗೂ ಕೋಲನ್ನು ಸುಡೋದ್ರಿಂದ ಆಗ್ತಾ ಇರುವಂತಹ ಕಾರ್ಬನ್ ಡೈಆಕ್ಸೈಡಿನ ಕಾನ್ಸಂಟ್ರೇಷನ್ ಲೆವೆಲಲ್ಲಿ ಬದಲಾವಣೆಗಳು ಅಥವಾ ಏರಿಕೆಯನ್ನು ಏನು ಕಾಣ್ತಿದ್ದೀವಿ ಅದು ತುಂಬ ಹೆಚ್ಚಾಗಲು ಸಾಧ್ಯವಾಗಿದ್ದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಿಂದಾಗಿ. ಸುಮಾರು 1850ಯಲ್ಲಿ ಈ CO2 ಮಾತ್ರ ಏನಿತ್ತು 0.2 ಬಿಲಿಯನ್ ಆಗಿತ್ತು. ಆದರೆ ಇದೇ 2018ರಲ್ಲಿ ಈ ಕಾರ್ಬನ್ ಡೈಆಕ್ಸೈಡಿನ ಅಟ್ಮಾಸ್ಫಿಯರ್ ಕಾನ್ಸಂಟ್ರೇಷನ್ 36 ಬಿಲಿಯನ್ ಟನ್ಸ್ ಆಗಿದೆ. ಸೊ ಇಷ್ಟರ ಮಟ್ಟಿಗೆ ಆದಂತಹ ಬದಲಾವಣೆ ಅಥವಾ ಏನು ಏರಿಕೆಯನ್ನು ಕಾಣ್ತಾ ಇದ್ದೀವಿ ಇದು ಯಾವ ರೀತಿಯಾಗಿ ಕ್ಲೈಮೇಟಿನ ಮೇಲೆ ಅಥವಾ ಕ್ಲೈಮೇಟ್ ಚೇಂಜಿನ ಮೇಲೆ ಪ್ರಭಾವ ಬೀಳಲಿದೆ ಅನ್ನೋದು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಹಾಗೂ ಗ್ಲೋಬಲ್ ಆವರೇಜ್ ಟೆಂಪ್ರೇಚರ್ನಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನು ನೋಡಿದಾಗ ಸುಮಾರು 1850ರ ನಂತರ ಗ್ಲೋಬಲ್ ಟೆಂಪ್ರೇಚರ್ನಲ್ಲಿ ಒಂದಿಷ್ಟು ಹೆಚ್ಚಿನ ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ದೀವಿ. 1975ರ ನಂತರ ಟೆಂಪ್ರೇಚರ್ ಗ್ರಾಫ್ ತುಂಬ ಡಿಸ್ಟಿಂಕ್ಟ್ ಆಗಿ ಅಥವಾ ಸ್ಪೀಡಾಗಿ ಬೆಳೀತಾ ಇದೆ ಮೇಲ್ಗಡೆ. ಹಾಗೆ 2015ರಲ್ಲಿ 1 ಡಿಗ್ರಿ ಸೆಲ್ಸಿಯಸನ್ನು ಕಂಪೇರ್ ಮಾಡಿದಾಗ 100 ವರ್ಷಗಳ ಹಿಂದಿನಕಿನ ಇದ್ದಂತಹ ಟೆಂಪ್ರೇಚರ್ ಡಬಲ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ಈ ಎರಡು ಟೆಂಪ್ರೇಚರ್ ಕರ್ವ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಇಂದಾಗಿ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ಸಿಂದಾಗಿ ಆಗ್ತಾ ಇರುವಂತಹ ಟೆಂಪ್ರೇಚರ್ ಅಥವಾ ಕ್ಲೈಮೇಟ್ ವೇರಿಯೇಷನ್ಸ್ಗಳನ್ನು ಯಾವ ರೀತಿಯಾಗಿ ನಾವು ತಡೆ ಹಿಡಿಯಲು ಸಾಧ್ಯವಿದೆ ಆ್ಯಂಡ್ ಅದರಿಂದ ಆದಂತಹ ಕಾನ್ಸಿಕ್ವೆನ್ಸಸ್ಗಳನ್ನು ನೋಡಲಿದ್ದೇವೆ. ಸೊ ಕಾನ್ಸಿಕ್ವೆನ್ಸಸ್ಗಳ ಬಗ್ಗೆ ಮಾತಾಡಿದಾಗ ಉದಾಹರಣೆಗೆ 2003ರಲ್ಲಿ ಯುರೋಪಿನಲ್ಲಿ ಆದಂತಹ ಹೀಟ್ ವೇವಿಂದ ಸುಮಾರು 70,000 ಜನರು ಮರಣ ಹೊಂದಿದ್ದರು. ಹಾಗೂ 2015-19ರಲ್ಲಿ ಆದಂತಹ ವರ್ಷಗಳು
ಅತಿ ಹೆಚ್ಚು ವಾರ್ಮೆಸ್ಟ್ ಇಯರ್ಸ್ ಅಂತ ಕರಿತೀವಿ, ಅಂದರೆ ಅತಿ ಹೆಚ್ಚು ಹೀಟ್ ಆಗಿರುವಂತಹ ರೆಕಾರ್ಡನ್ನು ಹೊಂದಿಕೊಂಡಿವೆ. ಹಾಗೂ 2019ರಲ್ಲಿ ಆದಂತಹ ಅಮೆಜಾನ್ ಫೈರ್, 2019-20 ಆದಂತಹ ಆಸ್ಟ್ರೇಲಿಯಾದಲ್ಲಿ ಫಾರೆಸ್ಟ್ ಫೈರ್ಗಳು ಮಾಡಿದಂತಹ ವಿನಾಶವನ್ನು ನೋಡಿದಾಗ ಈ ಕ್ಲೈಮೇಟ್ ಚೇಂಜನ್ನು ಸೀರಿಯಸ್ ಆಗಿ ತಗೊಂಡು ಅದರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಹಾಗೆ ಕೋವಿಡ್-19ಇಂದ ಯಾವ ರೀತಿಯಾಗಿ ಕ್ಲೈಮೇಟ್ ಚೇಂಜಿನ ಮೇಲೆ ಒಂದಿಷ್ಟು ಪ್ರಭಾವ ಬಿದ್ದಿದೆ ಅಂತ ನೋಡಿದಾಗ, ಕಾರ್ಬನ್ ಎಮಿಷನ್ ಏನಿತ್ತು ಫೋಸಿಲ್ ಫ್ಯೂಲ್ಸಿಂದ ಏನು CO2 ಎಮಿಷನ್ ಆಗ್ತಿತ್ತೋ ಅದರಲ್ಲಿ ನಾವು ಕಡಿತವನ್ನು ಕಂಡಿದ್ವಿ. ಯಾಕಂದರೆ ಇಂಡಸ್ಟ್ರಿಗಳೆಲ್ಲ ಮುಚ್ಕೊಂಡಿದ್ವು. ಆದರೆ ಇಂಡಸ್ಟ್ರಿಗಳು ಮತ್ತೆ ಓಪನ್ ಆದಮೇಲೆ ಇದರ ಪರಿಣಾಮ ಇನ್ನೂ ಪ್ರಭಾವಕಾರಿ ಆಗಲಿದೆ. ಯಾಕಂದರೆ ಎಕಾನಮಿ ಸ್ಲೋಡೌನ್ ಆಗಿರೋದ್ರಿಂದ ಎಕಾನಮಿನ ಮತ್ತೆ ಹೆಚ್ಚಿನ ಮಾತ್ರದಲ್ಲಿ ಇಂಪ್ರೂವ್ಮೆಂಟ್ಸಿಗೋಸ್ಕರ ಮಾಡುವಂತಹ ಇಂಡಸ್ಟ್ರಿಯಲೈಸೇಷನ್ನಿಂದಾಗಿ ಆಗುವಂತಹ ವಿನಾಶದ ಬಗ್ಗೆ ಒಂದಿಷ್ಟು ಎಚ್ಚರಿಕೆಯನ್ನು ಇಲ್ಲಿ ನೀಡಲಾಗುತ್ತಾ ಇದೆ. ಹಾಗೆ ಒಂದಿಷ್ಟು ಕ್ರಮಗಳನ್ನು ನೋಡಿದಾಗ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ನಾವೇನು ಓದ್ತಾ ಇದ್ದೀವಿ, ಅದು ಸುಮಾರು $2.4 ಟ್ರಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತದೆ 2035 ಏನಾದರೂ ನಾವು ನಮ್ಮ ಅಟ್ಮಾಸ್ಫಿಯರ್ ವಾರ್ಮಿಂಗ್ ಏನಿದೆ ಅದು 1.5 ಡಿಗ್ರಿ ಸೆಲ್ಸಿಯಸ್ ರಿಲೇಟಿವ್ ಟು ಪ್ರೀ ಇಂಡಸ್ಟ್ರಿಯಲ್ ಎರಕ್ಕೆ ತರಬೇಕು ಅಂತಂದರೆ ಇಷ್ಟರ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ $2.4 ಟ್ರಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟಿನ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಹಾಗೆ UN ಕ್ಲೈಮೇಟ್ ಕಾನ್ಫರೆನ್ಸ್ 2009ರಲ್ಲಿ ಏನು ನಡೀತು, ಅದರಲ್ಲಿ ರಿಚೆಸ್ಟ್ ನೇಷನ್ಸ್ ಅಂತ ಏನಿದ್ವು ಅವು $100 ಬಿಲಿಯನ್ ಅನ್ನಷ್ಟು 2020 ಸಹಾಯಧನವನ್ನು ಪೂವರ್ ಕಂಟ್ರೀಸಿಗೆ ಕ್ಲೈಮೇಟ್ ಚೇಂಜನ್ನು ಮಿಟಿಗೇಷನ್ ಮಾಡಲು ಹಾಗೂ ಅಡಾಪ್ಟೇಷನ್ ಆಗುವ ಸಲುವಾಗಿ $100 ಬಿಲಿಯನ್ ಅಷ್ಟು ಸಹಾಯ ಹಣವನ್ನು ಅಥವಾ ಡೊನೇಷನ್ಸನ್ನು ಕೊಡುವುದಾಗಿ ಮಾತನ್ನು ಕೊಟ್ಟಿದ್ದರು. ಆದರೆ ಇದುವರೆಗೂ $71 ಬಿಲಿಯನ್ ಹಣವನ್ನು ಮಾತ್ರ ಬಿಡುಗಡೆ ಮಾಡಿರುವುದಾಗಿ ಇನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಹಾಗೆ ಇನ್ನೊಂದು ಕ್ರಿಟಿಸಿಸಮ್ ಏನಂದರೆ, ಈ ಫಂಡನ್ನು ಕ್ಲೈಮೇಟ್ಗೋಸ್ಕರ ಕೊಡೋದಲ್ಲದೆ ಡೆವಲಪ್ಮೆಂಟಿಗೆ ಹಾಗೂ ಲೋನ್ ಆಗಿ ಇದನ್ನು ಕೊಡ್ತಾ ಇದ್ದಾರೆ ರಿಚರ್ ಕಂಟ್ರೀಸ್ ಪೂರ್ ಕಂಟ್ರೀಸಿಗೆ ಅಂತ ಹೇಳಿ ಈ ಆರ್ಟಿಕಲ್ನಲ್ಲಿ ಟೀಕೆ ಮಾಡಲಾಗಿದೆ. ಹಾಗೆ ಇಲ್ಲಿ ಏನು ಕ್ಲೈಮೇಟ್ನಲ್ಲಿ ಆಗ್ತಾ ಇರುವಂತಹ CO2 ಗ್ಯಾಸಸ್ ಇರ್ಬೋದು, ಇದನ್ನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇದನ್ನು ನಾವು ಅಟ್ಮಾಸ್ಫಿಯರಿಂದ ತೆಗೆದುಹಾಕ್ಬೋದು ಕಾರ್ಬನ್ ಡೈಆಕ್ಸೈಡನ್ನು ಅಂತ ಏನು ಒಂದು ಭ್ರಮೆಯಲ್ಲಿ ಇದ್ದೀವಿ. ಅದರಲ್ಲಿ ಸಹ ಒಂದಿಷ್ಟು ಲಿಮಿಟೇಷನ್ಸ್ಗಳಿವೆ. ಹಾಗೂ ಗ್ರೀನ್ ಹೌಸ್ ಗ್ಯಾಸಸ್ಸಿಗೆ ಯಾವುದೂ ಸಬ್ಸ್ಟಿಟ್ಯೂಟ್ ಇಲ್ಲ ಅಥವಾ ಅದಕ್ಕೆ ಯಾವುದೂ ಆಲ್ಟರ್ನೇಟಿವ್ ಇಲ್ಲ. ಸೊ ಅದಕ್ಕೋಸ್ಕರ ಈ ಟೆಕ್ನಾಲಜಿಸ್ಟ್ ಹಾಗೂ ಎಕಾನಮಿಸ್ಟ್ ಮತ್ತು ಸೋಷಿಯಲ್ ಸೈಂಟಿಸ್ಟ್ ನಮ್ಮ ಪ್ಲ್ಯಾನೆಟನ್ನು ಸಸ್ಟೈನಬಲ್ ಆಗಿ ಮಾಡುವ ನಿಟ್ಟಿನಲ್ಲಿ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ ನಾವು ನೋಡಲಿದ್ದೇವೆ. ಪ್ಯಾರಿಸ್ ಅಗ್ರಿಮೆಂಟ್ 2015ರಲ್ಲಿ ಜಾರಿಗೆ ತರಲಾಯಿತು. ಈ ಅಗ್ರಿಮೆಂಟ್ ಕೆಳಗಡೆ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಟೆಂಪ್ರೇಚರ್ ಏನಿದೆ ಅದು 2 ಡಿಗ್ರಿ ಸೆಲ್ಸಿಯಸ್ಸಿಗೆ ಓವರ್ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಸ್ ಬೈ 2100 ಅಂಡರ್ ಪ್ಯಾರಿಸ್ ಅಗ್ರಿಮೆಂಟ್ ಕೆಳಗಡೆ ಇದನ್ನು ಡಿಸೈಡ್ ಮಾಡಲಾಗಿದೆ. ಸೊ ಪ್ರತಿ ದೇಶಕ್ಕೆ ಒಂದು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಒಂದು ವ್ಯಾಲ್ಯೂವನ್ನು ಡಿಸೈಡ್ ಮಾಡಿಕೊಡಲಾಗುತ್ತದೆ ಈ ಪ್ಯಾರಿಸ್ ಸಮ್ಮಿಟ್ ಅಡಿಯಲ್ಲಿ. ಸೊ ಆ ನ್ಯಾಷನಲಿ ಡಿಟರ್ಮೈನ್ಡ್ ಕಮಿಟ್ಮೆಂಟನ್ನು ಪ್ರತಿ ರಾಷ್ಟ್ರ ತಮ್ಮ ಡೊಮೆಸ್ಟಿಕಲ್ಲೂ ಅಥವಾ ತಾವಾಗಿ ಒಂದಿಷ್ಟು ಕ್ರಮಗಳನ್ನು ತಗೋಬೇಕು ಅಂತ ಹೆಜ್ಜೆಗಳನ್ನು ಮುಂದಿಡಬೇಕು ಅನ್ನೋದು ಈ ಅಗ್ರಿಮೆಂಟ್ನಲ್ಲಿ ಹೇಳಲಾಗಿದೆ. ಹಾಗೂ ಈ ಪ್ಯಾರಿಸ್ ಅಗ್ರಿಮೆಂಟ್ ಏನು ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ ಇದೆ ಇದು ಕ್ಯೋಟೋ ಪ್ರೋಟೋಕಾಲ್ಗೆ ರಿಪ್ಲೇಸ್ ಮಾಡುತ್ತದೆ. ಹಾಗೂ ರೀಸೆಂಟ್ಲಿ ಈಗಷ್ಟೇ USA ಈ ಪ್ಯಾರಿಸ್ ಅಗ್ರಿಮೆಂಟಿಂದ ಹೊರಹೋಗಿರುತ್ತದೆ. ಅದು ಪ್ರಪಂಚದಲ್ಲೇ ಅತಿ ದೊಡ್ಡ ಗ್ರೀನ್ ಹೌಸ್ ಗ್ಯಾಸ್ ಎಮಿಟರ್ ಆಗಿರುತ್ತದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಗ್ಲೋಬಲ್ ಆ್ಯಾವ್ರೇಜ್ ಟೆಂಪರೇಚರ್ ಕರ್ವ್ಸ್ ಏನಿದ್ದಾವೆ ಅದು ಅಪ್ವರ್ಡ್ ಟ್ರೆಂಡ್ ಅಂತ ಅಥವಾ ಮೇಲೇರಿಕೆಯನ್ನು ತೋರಿಸ್ತಾ ಇದೆ. ಸೊ ಇದನ್ನು ಮತ್ತೆ ಕಂಟ್ರೋಲಿಗೆ ತರುವ ಅವಶ್ಯಕತೆ ಅರ್ಜೆಂಟಾಗಿದೆ. ಆ್ಯಂಡ್ ಇದರ ಬಗ್ಗೆ ಸೋಷಿಯಲ್ ಸೈಂಟಿಸ್ಟ್ಗಳು, ಎಕಾನಮಿಸ್ಟ್ಗಳು, ಟೆಕ್ನಾಲಜಿಸ್ಟ್ಗಳು ಒಂದಿಷ್ಟು ಗಮನ ಕೊಟ್ಟು ಇದಕ್ಕೆ ಪರಿಹಾರವನ್ನು ನೋಡುವ ಅವಶ್ಯಕತೆ ಇದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಈ ಆರ್ಟಿಕಲ್ಸ್ ಮೈಗ್ರೆಂಟ್ ಶುಡ್ ನಾಟ್ ಬಿ ಪ್ರಾಸಿಕ್ಯೂಟೆಡ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಒಂದು ವರದಿಯ ಮೇಲೆ ಇದನ್ನು ಡಿಸ್ಕಸ್ ಮಾಡಲಿದ್ದೇವೆ. ಈ ಆರ್ಟಿಕಲ್ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಹಾಗೂ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ GS ಪೇಪರ್ 2 ಜುಡಿಷರಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸಲ್ಲಿ ನಮಗೆ ಈ ಮಾಹಿತಿ ಉಪಕಾರಿಯಾಗಲಿದೆ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಮೈಗ್ರೆಂಟ್ಸ್ ಏನಿದ್ದಾರೆ ಅವರು ಒಂದು ಸಿಕ್ಕಾಕೊಂಡಿರುವಂತಹ ರಾಜ್ಯಗಳಿಂದ ತಮ್ಮ ರಾಜ್ಯಗಳಿಗೆ ನಡ್ಕೊಂಡು ಅಥವಾ ಸೈಕಲ್ಗಳಲ್ಲಿ ಅಥವಾ ಬೇರೆ ಬೇರೆ ಸಹಾಯಗಳಿಂದಗೆ ತಮ್ಮ ಊರು ಸೇರಲು ಮಾಡಿರುವಂತಹ ಒಂದಿಷ್ಟು ಕೆಲಸಗಳಿಂದಾಗಿ ಅಂದರೆ ಅಲ್ಲಿ ಆಗಿರುವಂತಹ ಲಾಕ್ಡೌನ್ ರೂಲ್ಸನ್ನು
ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ ಸೆಕ್ಷನ್ 51 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಯಾರ ಮೈಗ್ರೆಂಟ್ ಲೇಬರರ್ಸ್ ಮೇಲೆ ಕೇಸ್ಗಳನ್ನು ಫೈಲ್ ಮಾಡಲಾಗಿದೆ ಆ ಕೇಸ್ಗಳನ್ನೆಲ್ಲ ವಜಾಗೊಳಿಸಬೇಕು. ಹಾಗೂ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಸೇರಿ 15 ದಿನಗಳ ಒಳಗಡೆ ಈ ಮೈಗ್ರೆಂಟ್ ಲೇಬರರ್ಸಿಗೆ ತಮ್ಮ ಊರಿಗೆ ಸೇರಿಸುವ ಕೆಲಸವನ್ನು ಮಾಡಬೇಕಾಗಿದೆ ಅನ್ನೋದು ಸುಪ್ರೀಂ ಕೋರ್ಟ್ ತಮ್ಮ ತೀರ್ಪನ್ನು ನೀಡಿದೆ. ಸೊ ಈ ಆರ್ಟಿಕಲ್ನಲ್ಲಿ ನಾವು ಮೇನ್ ಆಗಿ ಡಿಸ್ಕಸ್ ಮಾಡಬೇಕಾಗಿರುವಂತಹದ್ದು ಈ ಜುಡಿಷಿಯಲ್ ರಿವ್ಯೂ ಅಥವಾ ಯಾವುದೇ ಒಂದು ಲೆಜಿಸ್ಲೇಟಿವ್ ಆ್ಯಕ್ಷನ್ ಇದ್ದಾಗ ಜುಡಿಷಿಯಲ್ ರಿವ್ಯೂ ಅಂತ ಏನು ಮಾತಾಡ್ತೀವಿ, ಆರ್ಟಿಕಲ್ 32 ಹಾಗೂ ಆರ್ಟಿಕಲ್ 226 ನಮ್ಮ ಭಾರತದ ಸಂವಿಧಾನ ಅಡಿಯಲ್ಲಿ ಇರುವಂತಹ ಈ 2 ಆರ್ಟಿಕಲ್ನಿಂದಾಗಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳು ಕೊಡುವಂತಹ ನಿರ್ದೇಶನಗಳು ಅಥವಾ ಜುಡಿಷಿಯಲ್ ರಿವ್ಯೂಗೆ ಪ್ರಾವಧಾನಗಳನ್ನು ಕೊಡಲಾಗಿದೆ. ಸೊ ಈ ಆರ್ಟಿಕಲ್ ಅಥವಾ ಈ 2 ಆರ್ಟಿಕಲ್ಲಿನ ಸಹಾಯದಿಂದಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಗಮನದಲ್ಲಿಟ್ಕೊಂಡು ಕೋರ್ಟ್ಗಳು ಸುವೋಮೋಟೋ ಅಂದರೆ ಸ್ವತಂತ್ರ ತಾವಾಗಿ ಯಾವುದೇ ಅಗ್ರೀವ್ಡ್ ಪಾರ್ಟಿಗಳು ಕೇಸನ್ನು ಹಾಕದೆ ತಾವಾಗಿ ಆಗ್ತಾ ಇರುವಂತಹ ಇಲ್ಲಿಗಲ್ ಆ್ಯಕ್ಷನ್ಸನ್ನು ಗಮನದಲ್ಲಿ ತಗೊಂಡು ಅದರ ವಿರುದ್ಧವಾಗಿ ತಮ್ಮ ತೀರ್ಪನ್ನು ಕೊಡುವ ಒಂದು ಪವರ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಜುಡಿಷಿಯಲ್ ರಿವ್ಯೂ ಅಂತ ಏನು ಮಾತಾಡ್ತೀವಿ ಅದು ಕೋರ್ಟು ಯಾವುದೇ ಒಂದು ಲೆಜಿಸ್ಲೇಟಿವ್ ಆ್ಯಕ್ಷನಿನ ಕಾನ್ಸ್ಟಿಟ್ಯೂಷನಾಲಿಟಿ ಬಗ್ಗೆ ಡಿಸಿಷನನ್ನು ತಗೊಳ್ಳುವಂತಹದ್ದು. ಸೊ ಅಲ್ಲಿ ಸುವೋಮೋಟೋ ಬಗ್ಗೆ ಮಾತಾಡಿದಾಗ ಪ್ರಸ್ತುತವಾಗಿ ಯಾವುದೇ ಅಗ್ರೀವ್ಡ್ ಪಾರ್ಟಿ ಯಾರಾದರೂ ಅದರಿಂದ ಯಾವುದೇ ಒಂದು ಲೆಜಿಸ್ಲೇಟಿವ್ ಆ್ಯಕ್ಷನಿಂದಾಗಿ ಎಫೆಕ್ಟ್ ಆದಾಗ ಆ ವ್ಯಕ್ತಿ ಸುಪ್ರೀಂ ಕೋರ್ಟಿಗೆ ಆರ್ಟಿಕಲ್ 32 ಪ್ರಕಾರ ಹಾಗೂ ಹೈಕೋರ್ಟಿಗೆ ಆರ್ಟಿಕಲ್ 226 ಪ್ರಕಾರ ಹೋಗಿ ದೂರನ್ನು ಕೊಟ್ಟಾಗ ಅದಕ್ಕೆ ತೀರ್ಪನ್ನು ಕೊಡ್ತದೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ಯಾವಾಗ ಇಲ್ಲಿಗಲ್ ಆಗಿ ಯಾವುದೇ ಒಂದು ಲೆಜಿಸ್ಲೇಟಿವ್ ಆ್ಯಕ್ಷನ್ ಆಗಿದೆ ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್ ಇದೆ ಅಂತ ಹೇಳಿ ಕೋರ್ಟಿಗೆ ಸ್ಯಾಟಿಸ್ಫೈ ಆಗುತ್ತದೋ ಆವಾಗ ತಾವಾಗೇ ಕೋರ್ಟ್ ಆ ಕೇಸನ್ನು ತಮ್ಮ ಕಚೇರಿಯಲ್ಲಿ ತಗೊಂಡು ಅದಕ್ಕೆ ತೀರ್ಪನ್ನು ಕೊಡಬಹುದು ಅನ್ನೋದನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ಸೆಕ್ಷನ್ 10, ಸೆಕ್ಷನ್ 33, 34 ಹಾಗೂ ಸೆಕ್ಷನ್ 51 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯಗಳು. ಸೆಕ್ಷನ್ 51 ಕೆಳಗಡೆ ಯಾವುದೇ ವ್ಯಕ್ತಿ ಏನಾದರೂ ಈ ಡಿಸಾಸ್ಟರ್ನ ಸಮಯದಲ್ಲಿ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಥವಾ ಯಾವುದೇ ಒಬ್ಬ ನ್ಯಾಷನಲ್ ಅಥಾರಿಟಿ, ಸ್ಟೇಟ್ ಅಥಾರಿಟಿ, ಡಿಸ್ಟಿಕ್ ಅಥಾರಿಟಿ ಮಾಡ್ತಾ ಇರುವಂತಹ ಕೆಲಸಗಳಲ್ಲಿ ಅಬ್ಸ್ಟ್ರಕ್ಷನ್ ಮಾಡಿದ್ದಲ್ಲಿ ಅಥವಾ ಹಸ್ತಕ್ಷೇಪ ಮಾಡಿದ್ದಲ್ಲಿ ಅವರಿಗೆ ಪ್ರಾಸಿಕ್ಯೂಟ್ ಹಾಗೂ ಪೀನಲೈಸ್ ಮಾಡುವ ಪ್ರಾವಧಾನಗಳನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಕೊಡಲಾಗಿದೆ ಅನ್ನೋದು ಇಲ್ಲಿ ಹೇಳ್ತಲಾಗಿದೆ. ಸೆಕ್ಷನ್ 51ರಲ್ಲಿ ಕೊಡಲಾಗಿದೆ. ಸೊ ಆ ಪ್ರಾವಧಾನಗಳ ಮೇಲೆ ಕೆಲವೊಂದು ಮೈಗ್ರೆಂಟ್ ಲೇಬರ್ಸ್ ಮೇಲೆ ಕೇಸ್ಗಳನ್ನು ಫೈಲ್ ಮಾಡಿರೋದ್ರಿಂದ ಸುಪ್ರೀಂ ಕೋರ್ಟ್ ಸುವೋಮೋಟೋ ಆಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ತಗೊಂಡು ಅದಕ್ಕೆ ಸರ್ಕಾರಗಳಿಗೆ ಈ ತೀರ್ಪನ್ನು ಕೊಡಲಾಗಿದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಕಾಗಿರುವಂಥದ್ದು ಆರ್ಟಿಕಲ್ 32 ಅಂದರೇನು, ಜುಡಿಷಿಯಲ್ ರಿವ್ಯೂ ಸುಪ್ರೀಂ ಕೋರ್ಟ್ಸಿಗೆ ಇದು, ಹಾಗೂ ಆರ್ಟಿಕಲ್ 226 ಅಡಿಯಲ್ಲಿ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟ್ ಜುಡಿಷಿಯಲ್ ರಿವ್ಯೂ ಪವರ್ಸನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಡ್ತಾ ಇರುವಂತಹದ್ದು. ಹಾಗೆ ಜುಡಿಷಿಯಲ್ ರಿವ್ಯೂನ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಈ ಆರ್ಟಿಕಲ್ ಅನ್ಸರ್ಟನಿಟಿ ಓವರ್ ಫುಡ್ ಸ್ಕೀಮ್ ಎಕ್ಸ್ಟೆನ್ಷನ್. ಸೊ ಈ ಆರ್ಟಿಕಲ್ನಲ್ಲಿ ಯಾವ ಫುಡ್ ಎಕ್ಸ್ಟೆನ್ಷನ್ ಅಥವಾ ಫುಡ್ ಗ್ರೇನ್ಸನ್ನು ಪ್ರೊವೈಡ್ ಮಾಡಲಾಗಿತ್ತು ಲಾಕ್ಡೌನ್ ಸಮಯದಲ್ಲಿ, ಆ ಸ್ಕೀಮು ಜೂನ್ 30ಕ್ಕೆ ಮುಗಿಯಲಿದ್ದು ಆ ಸ್ಕೀಮಿನ ಎಕ್ಸ್ಟೆನ್ಷನ್ನಿನ ಬಗ್ಗೆ ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಆರ್ಟಿಕಲ್ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್, ಪಬ್ಲಿಕ್ ಪಾಲಿಸಿ, ರೈಟ್ಸ್ ಇಶ್ಯೂಸ್ ಎಕ್ಸೆಟ್ರಾ ಅನ್ನೋ ಒಂದು ಸಿಲೆಬಸ್ಸಿನ ಅಡಿಯಲ್ಲಿ ನಮಗೆ ಉಪಕಾರಿಯಾಗಲಿದೆ. ಹಾಗೂ GS ಪೇಪರ್ 2 ಅಲ್ಲಿ ನೋಡಿದಾಗ ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಪಾಪ್ಯುಲೇಷನ್ ಬೈ ದ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ದೀಸ್ ಸ್ಕೀಮ್ಸ್ ಅನ್ನೋದ್ರ ಬಗ್ಗೆ ನಮಗೆ ಉಪಕಾರಿಯಾಗಲಿದೆ. ಸೊ ಈ ಸ್ಕೀಮ್ ನಮಗೆ ಫುಡ್ ಸೆಕ್ಯೂರಿಟಿ ಇಶ್ಯೂ ಬಗ್ಗೆ ಮಾಹಿತಿಯನ್ನು ಕೊಡಲಿದೆ. ಸೊ ಇಲ್ಲಿ ನಾವು ಈ ಆರ್ಟಿಕಲ್ನಿಂದಾಗಿ ಯಾವ ರೀತಿಯ ಇಂಪ್ಲಿಮೆಂಟೇಷನ್ ವೆಲ್ಫೇರ್ ಪ್ರಾಜೆಕ್ಟ್ಸ್ನಲ್ಲಿ ಇಂಪ್ಲಿಮೆಂಟೇಷನ್ ಬಗ್ಗೆ ಓದಲಿದ್ದೇವೆ ಹಾಗೂ ಯಾವ ರೀತಿಯ ಡಿಲೇಗಳನ್ನು ನಾವು ಇಂಪ್ಲಿಮೆಂಟೇಷನಲ್ಲಿ ಕಾಣ್ತೀವಿ ಅನ್ನೋದು ಇಲ್ಲಿ ನೋಡಲಿದ್ದೇವೆ. ಸೊ ಮೊದಲನೇದು, ಈಗ ಲಾಕ್ಡೌನ್ನಿಂದಾಗಿ ಫ್ರೀ ಆಗಿ ಆಹಾರ ಪದಾರ್ಥಗಳನ್ನು ಅಥವಾ ಫುಡ್ ಗ್ರೇನ್ಸ್ಗಳನ್ನು ಕೊಡಲಾಗಿತ್ತು. ಆ ಸ್ಕೀಮನ್ನು ಜೂನ್ 30ರವರೆಗೆ ಕೊಡಲಾಗಿತ್ತು. ಸೊ ಜೂನ್ 30ರ ನಂತರ ಅದರ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಇರೋದ್ರಿಂದ ಎಲ್ಲರೂ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಹೇಳಲಾಗಿದೆ. ಹಾಗೆ ಕರ್ನಾಟಕ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ ಈ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಎಕ್ಸ್ಟೆಂಡ್ ಮಾಡುವ ಪರವಾಗಿ ರಿಕ್ವೆಸ್ಟ್ ಮಾಡಿದೆ. ಹಾಗೂ ಇನ್ನೊಂದು ಸ್ಕೀಮಿನಲ್ಲಿ ಯಾವ ಮೈಗ್ರೆಂಟ್ ವರ್ಕರ್ಸಿಗೆ ರೇಷನ್ ಕಾರ್ಡ್ ಇಲ್ಲದೆ
145 ಕೋಟಿ ಜನರಿಗೆ ಫುಡ್ ಗ್ರೇನ್ಸನ್ನು ಕೊಡಲಾಗಿದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ನೋಡಿದ್ದೇವೆ. ಹಾಗೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನಾ ಅಂದರೆ ಏನು. ಸೊ ಇದು 26 ಮಾರ್ಚ್ 2020 ಅನೌನ್ಸ್ ಮಾಡಿರುವಂತಹ ಒಂದು ಕಾರ್ಯಕ್ರಮ. ಇದು ಕೋವಿಡ್-19 ಆದಂತಹ ಹೊಡೆತವನ್ನು ಅಥವಾ ಡಿಸಾಸ್ಟರನ್ನು ತಡೆಹಿಡಿಯಲು ಈ ಸ್ಕೀಮನ್ನು ಜಾರಿಗೆ ತರಲಾಯಿತು. ಈ ಸ್ಕೀಮಿನ ಅಡಿಯಲ್ಲಿ ಇನ್ಶೂರೆನ್ಸ್ ಕವರನ್ನು ಹೆಲ್ತ್ ವರ್ಕರ್ಸಿಗೆ ಅಥವಾ ಡಾಕ್ಟರ್ಸಿಗೆ, ನರ್ಸ್ಗಳಿಗೆ, ಆಶಾ ಕಾರ್ಯಕರ್ತರಿಗೆ ಇವರಿಗೆಲ್ಲ ಒಂದು ಇನ್ಶೂರೆನ್ಸ್ ಕವರನ್ನು ಕೊಡಲಾಯಿತು. ಹಾಗೆ ಫುಡ್ ಗ್ರೇನ್ಸ್ ಆಹಾರ ಪದಾರ್ಥಗಳನ್ನು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಅಡಿಯಲ್ಲಿ ಕೊಡಲಾಯಿತು. ಹಾಗೂ ಬೇರೆ ಬೇರೆ ರಾಜ್ಯಗಳಿಂದಾಗಿ ಅಥವಾ ಅರ್ಬನ್ ಸೆಂಟರ್ಸಿಂದ ರೂರಲ್ ಕಡೆಗೆ ಮೈಗ್ರೇಟ್ ಆಗಿರುವಂತಹವರಿಗೆ ಲೈವ್ಲಿಹುಡ್ಗೋಸ್ಕರ ನರೇಗಾ ಸ್ಕೀಮ್ ಹಾಗೂ ಮಾನಿಟರಿ ಬೆನಿಫಿಟನ್ನು ಮಹಿಳೆಯರ ಜನ್ಧನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಯಿತು. ಹಾಗೂ ಬಿಲ್ಡಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಫಂಡ್ ಏನಿದೆ ಅದರಿಂದಾಗಿ ಕನ್ಸ್ಟ್ರಕ್ಷನ್ ವರ್ಕರ್ಸಿಗೆ ಒಂದಿಷ್ಟು ಸಹಾಯಧನವನ್ನು ನೀಡಲಾಯಿತು ಈ ಕಾರ್ಯಕ್ರಮದ ಅಡಿಯಲ್ಲಿ. ಹಾಗಾದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು, ಇನ್ಶೂರೆನ್ಸ್ ಅಡಿಯಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಇನ್ಶೂರೆನ್ಸನ್ನು ಪ್ರತಿ ಹೆಲ್ತ್ ಕೇರ್ ವರ್ಕರಿಗೆ ಕೊಡಲಾಯಿತು. ಹಾಗೂ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಅಡಿಯಲ್ಲಿ 5 kg ಗೋಧಿ ಅಥವಾ ಅಕ್ಕಿ ಹಾಗೂ 1 kg ಪಲ್ಸಸ್ ಹಾಗೂ ಇದು 80 ಕೋಟಿ ಜನರಿಗೆ ಈ 3 ತಿಂಗಳ ಸಮಯದಲ್ಲಿ ಕೊಡಲಾಯಿತು. ಈ ಕಾರ್ಯಕ್ರಮ 30 ಜೂನಿಗೆ ಅಂತ್ಯಗೊಳ್ಳಲಿದೆ. ಹಾಗೂ ಪ್ರಧಾನ ಮಂತ್ರಿ ಜನ್ಧನ್ ನರೇಗಾ ಯೋಜನೆ ಅಡಿಯಲ್ಲಿ 20 ಕೋಟಿ ಮಹಿಳೆಯರ ಜನ್ಧನ್ ಅಕೌಂಟಿಗೆ ಸುಮಾರು 500 ರೂಪಾಯಿ ಪ್ರತಿ ತಿಂಗಳು ಈ 3 ತಿಂಗಳ ಕಾಲಾವಧಿಯಲ್ಲಿ ಹಾಕಲಾಯಿತು. ಹಾಗಾದರೆ ವೇಜಸಲ್ಲೂ ಸಹ ಏರಿಕೆಯನ್ನು ಮಾಡಲಾಗಿದೆ. ಅದು 202 ರೂಪಾಯಿ ಪರ್ ಡೇ ಟು ಬೆನಿಫಿಟ್ 13.62 crore ಫ್ಯಾಮಿಲೀಸ್. ಹಾಗೂ ಕನ್ಸ್ಟ್ರಕ್ಷನ್ ವರ್ಕರ್ಸಿಗೆ ನಾನು ಹೇಳಿದಾಗೆ ಕನ್ಸ್ಟ್ರಕ್ಷನ್ ವೆಲ್ಫೇರ್ ಫಂಡಿಂದ ಅವರಿಗೆ ಸಹಾಯಧನವನ್ನು ಈ ಕಾರ್ಯಕ್ರಮದ ಅಡಿಯಲ್ಲಿ ಕೊಡಲಾಯಿತು. ಸೊ ಈಗಿನ ಇರುವ ಪರಿಸ್ಥಿತಿಯಲ್ಲಿ ಬೇರೆ ರಾಜ್ಯ ಸರ್ಕಾರಗಳು ಹಾಗೂ ಒಂದಿಷ್ಟು ಸೋಷಲ್ ಎಕನಾಮಿಸ್ಟ್ಗಳು ಸಹ ಈ ಸ್ಕೀಮನ್ನು ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ಇನ್ನೂ ಕೆಲವು ಕಾಲ ಎಕ್ಸ್ಟೆಂಡ್ ಮಾಡುವ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಈ ಆರ್ಟಿಕಲ್ ಗವರ್ಮೆಂಟ್ ಟು ರಿವ್ಯೂ ಪ್ರೈವೇಟ್ ಬ್ಯಾಂಕ್ಸ್ ಟೇಕಿಂಗ್ ಪಾರ್ಟ್ ಇನ್ MSME ರಿವೈವಲ್. ಸೊ ಮೈಕ್ರೋ ಸ್ಮಾಲ್ ಹಾಗೂ ಮೀಡಿಯಂ ಸ್ಕೇಲ್ ಆಂಟ್ರಪ್ರಿನರ್ಶಿಪ್ಪಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರುವಂತಹ ಒಂದಿಷ್ಟು ಸ್ಕೀಮಿನ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಅದರಲ್ಲಿ ಇನ್ಕ್ಲೂಡ್ ಆಗಿರುವಂತಹದ್ದು ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪನಿ ಲಿಮಿಟೆಡ್ ಹಾಗೂ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಮತ್ತು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಾವು ಇಲ್ಲಿ ನೋಡಲಿದ್ದೇವೆ. ಸೊ ಯಾವ ರೀತಿಯ ಪಾರ್ಟಿಸಿಪೇಷನನ್ನು ನಾವು ಈಗಿನ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದ್ದೀವಿ ಆ್ಯಂಡ್ ಇದರಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಯಾವ ರೀತಿಯ ರೆಸ್ಪಾನ್ಸನ್ನು ತೋರಿಸ್ತಿದ್ದಾರೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥ ವಿಷಯ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಹಾಗೂ ಮೇನ್ಸಲ್ಲಿ GS ಪೇಪರ್ 3 ಇಂಡಿಯನ್ ಎಕಾನಮಿ ಆ್ಯಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್, ಮೊಬಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟಲ್ಲಿ ನಮಗೆ ಸಹಕಾರಿಯಾಗಲಿದೆ. ಸೊ ಇಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ ಪಾರ್ಟಿಸಿಪೇಷನ್ ಏನಿದೆ MSMEಗಳ ರಿವೈವಲಲ್ಲಿ ಇದರ ಬಗ್ಗೆ ಅಡ್ವಾಂಟೇಜಸ್, ಪ್ರೋಸ್ ಹಾಗೂ ಕಾನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಆರ್ಟಿಕಲ್ನಲ್ಲಿ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಏನು ಕರಿತೀವಿ, ಈ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಇರುವಂತಹ MSMEಗೆ ಆಗಲೇ ಸಾಲವನ್ನು ಕೊಡೋದನ್ನು ಶುರು ಮಾಡಿದೆ. ಆದರೆ ಪ್ರೈವೇಟ್ ಬ್ಯಾಂಕ್ಗಳು ಎಷ್ಟರ ಮಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿವೆ ಅನ್ನೋದು ಇನ್ನೂ ಸ್ಪಷ್ಟೀಕರಣ ಸಿಕ್ಕಿಲ್ಲ. ಯಾಕಂದರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳು ಆಗಲೇ ಹೆಚ್ಚಿನ ಮಾತ್ರದಲ್ಲಿ MSMEಗಳಿಗೆ ಲೋನ್ಗಳನ್ನು ಕೊಟ್ಟಿದೆ ಅನ್ನೋದು ಇಲ್ಲಿ ವಿಶೇಷವಾಗಿ ತೋರಿಸ್ಕೊಡಲಾಗ್ತಿದೆ. HDFCಯ ಶೇರು ಸುಮಾರು 13% ಆಗಿದ್ದರೆ SBIನ ಶೇರು ಸುಮಾರು 23% ಆಗಿದೆ. ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು SBI ಆಗಲೇ ಸುಮಾರು 6,800 ಕೋಟಿ ರೂಪಾಯಿಯಷ್ಟು ಲೋನ್ಗಳನ್ನು ಕೊಟ್ಟಿದೆ. ಹಾಗೂ ಪ್ರೈವೇಟ್ ಸೆಕ್ಟರ್ಗಳಿಗೆ ನೋಡಿದಾಗ ಅದು ಹೆಚ್ಚಿನ ಮಾತ್ರದಲ್ಲಿ ಇಲ್ಲ. ಆದರೆ ಫೈನಾನ್ಸ್ ಮಿನಿಸ್ಟ್ರಿ ಹೇಳ್ತಾ ಇರುವಂಥದ್ದು ಲೆಂಡಿಂಗ್ ರೇಟ್ಸನ್ನು ಕಟ್ ಮಾಡಿಬಿಟ್ಟು ಎಕನಾಮಿಕ್ ಆ್ಯಕ್ಟಿವಿಟಿನ ಹೆಚ್ಚಿಸಲು ಈ ಏನು ಸಾಲ ಕೊಡುತ್ತಿರುವಂತಹ ಅಥವಾ ಲೆಂಡಿಂಗ್ ರೇಟ್ಸ್ ಏನಿದೆ ಅದರಲ್ಲಿ ಕಡಿತವನ್ನು ಮಾಡುವ ಅವಶ್ಯಕತೆ ಇದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು 3 ವಿಷಯಗಳ ಬಗ್ಗೆ. ಒಂದು ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪನಿ ಲಿಮಿಟೆಡ್, ಎರಡನೇದು ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್, ಮೂರನೇದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್. ಸೊ ಈ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅನ್ನೋದು 2000ರಲ್ಲಿ ಇದನ್ನು ಲಾಂಚ್ ಮಾಡಲಾಯಿತು. ಇಲ್ಲಿ ಯಾವುದೇ ಕೊಲ್ಯಾಟ್ರಲ್ ಇಲ್ಲದೆ, ಅಂದರೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ MSME ಮೈಕ್ರೋ ಹಾಗೂ ಸ್ಮಾಲ್ ಎಂಟರ್ಪ್ರೈಸಸ್ ಸೆಕ್ಟರ್ಗಳಿಗೆ ಲೋನ್ ತಗೊಳ್ಳುವ ಅವಕಾಶವನ್ನು ಮಾಡಿಕೊಡಲಾಯಿತು. ಇಲ್ಲಿ ಈಗ ಪ್ರಸ್ತುತ ಇರುವಂತಹ ಆಂಟ್ರಪ್ರಿನರ್ಸ್ ಹಾಗೂ ಹೊಸ ಆಂಟ್ರಪ್ರಿನರ್ಸ್ ಯಾರಿದ್ದಾರೆ ಅವರು ಇಲ್ಲಿ ಸಾಲವನ್ನು ಪಡುವ ಅವಕಾಶವನ್ನು ಕೊಡಲಾಗಿತ್ತು. ಹಾಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್. ಸೊ ಈ ಥರದ ಒಂದು ಫಂಡನ್ನು ಕ್ರಿಯೇಟ್ ಮಾಡಲಾಯಿತು. ಇದರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಹಾಗೂ ಸಿಡ್ಬಿಯ ಒಂದು ಕಾಂಟ್ರಿಬ್ಯೂಷನ್ ಆಗಿತ್ತು. ಇದು 4:1 ಮಾತ್ರದಲ್ಲಿ
ಇಲ್ಲಿ ಈ ಫಂಡಿನಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ರು ಆ್ಯಂಡ್ ಈ ಫಂಡನ್ನು ಉಪಯೋಗಿಸ್ಕೊಂಡು ಮೈಕ್ರೋ ಹಾಗೂ ಸ್ಮಾಲ್ ಎಂಟರ್ಪ್ರೈಸ್ ಸೆಕ್ಟರ್ಗಳಿಗೆ ಫಂಡ್ ಮಾಡಲಾಗ್ತಿತ್ತು. ಹಾಗೆ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್, ಇಲ್ಲಿ ಸುಮಾರು 100% ಗ್ಯಾರಂಟಿ ಕವರೇಜನ್ನು NCGTC ಕೊಡಲಾಗುತ್ತಿದೆ. ಅಡಿಷನಲ್ ಫಂಡಿಂಗ್ 3 ಲಕ್ಷ ಕೋಟಿ ರೂಪಾಯಿ MSMEಗಳಿಗೆ ಹಾಗೂ ಮುದ್ರಾ ಬಾರೋವರ್ಸಿಗೆ ಕೊಡಲಾಗ್ತಿದೆ. ಇಲ್ಲಿ NCGTC ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪನಿಗಳಿಗೆ ಈ ಕ್ರೆಡಿಟ್ ಗ್ಯಾರಂಟಿ, ಅದು 100% ಗ್ಯಾರಂಟಿಯನ್ನು ಕೊಟ್ಟು 3 ಲಕ್ಷ ಕೋಟಿಗಳಷ್ಟು ಹಣವನ್ನು ಲೋನ್ ಆಗಿ ಕೊಡುವ ಒಂದು ಪ್ರಾವಧಾನವನ್ನು ಕೊಡಲಾಗಿದೆ ಎಕನಾಮಿಕ್ ರಿವೈವಲ್ಗೋಸ್ಕರ. ಹಾಗೆ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪನಿ ಲಿಮಿಟೆಡ್, ಇದು ಒಂದು ಕೇಂದ್ರ ಸರ್ಕಾರದ ಕಂಪನಿಯಾಗಿದ್ದು ಇದು ಪ್ರೈವೇಟ್ ಕಂಪನಿ ಹಾಗೂ ಇದರಲ್ಲಿ ಇರುವಂತಹ ಕಂಪನಿಯ ಲಿಮಿಟೆಡ್ ಶೇರ್ಸ್ ಏನಿದೆ ಅದು ಸರ್ಕಾರಕ್ಕೆ ಸೇರಿರುವಂಥದ್ದು. ಇದರ ಪ್ರೈಮರಿ ಫಂಕ್ಷನ್ ಇದು ಕಾಮನ್ ಟ್ರಸ್ಟಿ ಕಂಪನಿಯಾಗಿ ಮ್ಯಾನೇಜ್ ಆ್ಯಂಡ್ ಆಪರೇಟ್ ವೇರಿಯಸ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಂಡ್ಸ್ಗಳನ್ನು ಇದು ಮ್ಯಾನೇಜ್ ಹಾಗೂ ಆಪರೇಟ್ ಮಾಡುತ್ತದೆ ಕೇಂದ್ರ ಸರ್ಕಾರದ ಪರವಾಗಿ. ಸೊ ಇದೊಂದು ಪ್ರೈವೇಟ್ ಕಂಪನಿಯಾಗಿದ್ದು ಇದರಲ್ಲಿ ಇರುವಂತಹ ಕಂಪನಿಯ ಲಿಸ್ಟೆಡ್ ಏನಿದೆ ಅದು ಶೇರ್ಸಿನ ಮಾತ್ರದಲ್ಲಿ ಇರುತ್ತದೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು, ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪನಿ ಒಂದು ಪ್ರೈವೇಟ್ ಕಂಪನಿ, ಇದು ಕ್ರೆಡಿಟ್ ಗ್ಯಾರಂಟಿಗಳನ್ನು ಮ್ಯಾನೇಜ್ ಹಾಗೂ ಆಪರೇಟ್ ಮಾಡುತ್ತದೆ. ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್, ಇದು ಕೋವಿಡ್-19 ಆಗಿರುವಂತಹ ಪರಿಸ್ಥಿತಿಯಲ್ಲಿ 100% ಗ್ಯಾರಂಟಿಯಿಂದಾಗಿ ಒಂದಿಷ್ಟು ಮುದ್ರಾ ಬಾರೋವರ್ಸಿಗೆ ಹಾಗೂ MSME ಸೆಕ್ಟರ್ಗಳಲ್ಲಿ ಲೋನಿನ ಪ್ರಾವಧಾನವನ್ನು ಕೊಡಲಾಗುತ್ತಿದೆ. ಹಾಗೂ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮಲ್ಲಿ 2000ರಲ್ಲಿ ಲಾಂಚ್ ಮಾಡಲಾಯಿತು. ಇದು ಮೈಕ್ರೋ ಹಾಗೂ ಸ್ಮಾಲ್ ಸೆಕ್ಟರ್ಸ್ಗೆ ಮಾತ್ರ ಪ್ರಾವಧಾನವನ್ನು ಕೊಡುತ್ತದೆ, ಮೀಡಿಯಮಿಗೆ ಕೊಡಲ್ಲ. ಹಾಗೆ ಇದಕ್ಕೋಸ್ಕರ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಾನ್ಸ್ಫರ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಅನ್ನೋ ಒಂದು ಫಂಡನ್ನು ಕ್ರಿಯೇಟ್ ಮಾಡಲಾಯಿತು. ಅದರ ಸಹಾಯದಿಂದಾಗಿ ಮೈಕ್ರೋ ಹಾಗೂ ಸ್ಮಾಲ್ ಸೆಕ್ಟರ್ಗಳಲ್ಲಿ ಲೋನ್ಗಳನ್ನು ಕೊಡಲಾಗುತ್ತಿದೆ. ಸೊ ಇದು ಇವತ್ತಿನ ಆರ್ಟಿಕಲ್ಸ್. ಸೊ ಮತ್ತೆ ನಾಳೆಯ ಆರ್ಟಿಕಲ್ ಎಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.